ಗುರುಗಳೇ ಗುರುಗಳೇ ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಜನ ನಿನ್ನೆ ಏಕಾದಶಿ ದಿನ ಪಾರಾಯಣ ಮಾಡಿದರೆ ಅವರೆಲ್ಲರಿಗೂ ಹೌದು, ತುಂಬಾ ಸಂತೋಷದ ಸಂಗತಿ ಅದು. ಅವರೆಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣ ಎಲ್ರಿಗೂ ಧನ್ಯವಾದಗಳು. ಶ್ರೀಕೃಷ್ಣನ್ ಕೃಪೆ ಅವ್ರ ಮೇಲೆ ಸದಾ ಇರ್ಲಿ ಅಂತ. ಖಂಡಿತ ಖಂಡಿತ, ಎಲ್ರಿಗೂ ಒಳ್ಳೇದಾಗ್ಲಿ. ಶನಿವಾರ 23ನೇ ಶ್ಲೋಕವನ್ನ ನೋಡಿದ್ವು. ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಈ ಮಾತನ್ನ ಈ ಯಜ್ಞಗಳ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಉಪಯೋಗಿಸಿದ್ದಾನೆ. ಗತ ಸಂಘಸ್ಯ ಅಂದ್ರೆ ಯಾರ ಮನಸ್ಸು ಯಾವುದೇ ಅಭಿಲಾಷೆಗಳ ಜೊತೆ ಕೂಡಿಕೊಂಡಿಲ್ಲವೋ, ಆಸಕ್ತಿ ಇಲ್ಲವೋ, ದೇಹಾಭಿಮಾನ ಮತ್ತು ಮಮತೆ ಇಲ್ಲದವನು, ನಿರಂತರ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರವಾದ ಮನಸ್ಸುಳ್ಳವನು, ಈ ರೀತಿ ಕೇವಲ ಯಜ್ಞಕ್ಕಾಗಿ ಆಚರಣೆ ಮಾಡುತ್ತಾ ಯಾರು ಇರ್ತಾರೆಯೋ ಅಂತಹವರ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ಲೀನವಾಗುತ್ತವೆ. ಅವು ಅವನನ್ನ ಯಾವುದೇ ಬಂಧನಕ್ಕೆ ಒಳಪಡಿಸೋದಿಲ್ಲ ಅನ್ನೋ ಮಾತನ್ನ ಆ ಶ್ಲೋಕದಲ್ಲಿ ನೋಡಿದ್ವಿ. ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ, ಸಂಪೂರ್ಣವಾಗಿ ಯಾವುದೇ ಶೇಷವನ್ನ ಉಳಿಸದೆ, ಪ್ರವಿಲೀಯತೆ, ನಾಶವಾಗುತ್ತೆ, ಲೀನವಾಗುತ್ತೆ ಅನ್ನೋ ಮಾತನ್ನು ನಾನು ನಿನ್ನೆ ಹೇಳಿದ ಹಾಗೆ ಮುಂದಿನ 9 ಶ್ಲೋಕಗಳಲ್ಲಿ ಯಜ್ಞ ಮೀಮಾಂಸೆ ಯಾವುದಿದೆ ಅದನ್ನ ಕುರಿತು ಕೃಷ್ಣ ಸ್ವಲ್ಪ ವ್ಯಾಖ್ಯಾನವನ್ನ ಬದಲಾಯಿಸ್ತಾನೆ. ಅಂದ್ರೆ ನಾವು ಸಾಮಾನ್ಯವಾಗಿ ಯಜ್ಞ ಅಂತಂದ್ರೆ ಯಾವುದು ಅಂತ ಪರಿಭಾವಿಸಿಕೊಂಡಿರ್ತೀವೋ ಅದಕ್ಕೆ ಒಂದು ವಿಶೇಷ ಅರ್ಥವನ್ನ ಕಟ್ಟಿ ತನ್ನ ಉಪದೇಶಗಳ ಮೂಲಕ ಯಾವ ರೀತಿ ಮಾನಸಿಕವಾಗಿ ಯಜ್ಞವನ್ನ ಮಾಡುವುದು ಇವೆಲ್ಲಕ್ಕಿಂತ ಉತ್ತಮವಾದದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸಾಮಾನ್ಯವಾಗಿ ಯಜ್ಞ ಅಂತಂದ್ರೆ ಯಾವುದೇ ಯಜ್ಞವನ್ನ ಮಾಡಬೇಕಾದ್ರೆ ಅನೇಕ ವಿಚಾರಗಳನ್ನ ಮೊದಲೇ ಆಲೋಚಿಸ್ಕೋಬೇಕಾಗತ್ತೆ. ಅದಕ್ಕೆ ಅನೇಕ ಪದಾರ್ಥಗಳನ್ನ ಒದಗಿಸ್ಕೊಳ್ಬೇಕಾಗತ್ತೆ, ಋತ್ವಿಜರನ್ನ ಸೇರಿಸ್ಬೇಕಾಗತ್ತೆ. ಜೊತೆಗೆ ಆ ಅಧಿಕಾರಿ ಅದನ್ನ ಯಾರು ಮಾಡ್ತಾ ಇದ್ದಾನೆ ಆ ಯಜ್ಞವನ್ನ, ಆ ಯಜ್ಞದ ಅಧಿಕಾರಿ ಯಜಮಾನ ತುಂಬಾ ನಿಷ್ಠೆಯಿಂದ ಈ ಎಲ್ಲ ಕೆಲಸಗಳಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಮತ್ತು ಸಹಸ್ರಾರು ಜನರನ್ನ ಕೂಡಿಸಿ ಅವರನ್ನ ಸಂತೈಸಿ ಅವರಿಗೆ ಅನ್ನಾಹಾರಾದಿಗಳನ್ನ ಕೊಟ್ಟು ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ಅವರನ್ನ ಆಹ್ವಾನಿಸಿ, ಆ ಯಜ್ಞದಲ್ಲಿ ಯಾವ ಇವರೆಲ್ಲ ಪಾಲ್ಗೊಂಡಿರ್ತಾರೆಯೋ ಮಂತ್ರಗಳನ್ನ ಹೇಳೋದಕ್ಕೋಸ್ಕರ ಅವರೆಲ್ಲರಿಗೂ ದಕ್ಷಿಣಾದಿಗಳನ್ನ ಕೊಟ್ಟು ಸಂತೈಸ್ಬೇಕಾಗತ್ತೆ. ಆದ್ರೆ ಕೃಷ್ಣ ಹೇಳುವಂತಹ ಈ ಅನೇಕ ಯಜ್ಞಗಳಲ್ಲಿ ಈ ವಿಚಾರಗಳನ್ನ ಸ್ವಲ್ಪ ಭಿನ್ನವಾಗಿ ತಿಳ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಮುಂದೆ ಒಂದು ಕಡೆ ಹೇಳ್ತಾನೆ, ಈ ಎಲ್ಲ ಯಜ್ಞಗಳಲ್ಲಿ ಅನೇಕ ಹವಿಸ್ಸುಗಳನ್ನ, ಬೇರೆ ಬೇರೆ ಪದಾರ್ಥಗಳನ್ನ ನೀವು ಉಪಯೋಗಿಸ್ಬೇಕಾಗತ್ತೆ. ಆದರೆ ನೀವು ಮಾನಸಿಕವಾಗಿ ಯಾವ ಬ್ರಹ್ಮ ಅರ್ಪಿತವಾದಂತಹ ಯಜ್ಞವನ್ನ ಮಾಡ್ತೀರಾ ಅದು ಈ ಎಲ್ಲ ಯಜ್ಞಗಳಿಗಿಂತ ಉತ್ತಮವಾದದ್ದು ಅನ್ನೋ ಮಾತನ್ನ ಹೇಳ್ತಾನೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಯಜ್ಞಗಳನ್ನ ಮಾಡೋದಿಕ್ಕೆ ಅತ್ಯಂತ ಅಧಿಕವಾದ ಸಂಪತ್ತನ್ನ ವ್ಯಯ ಮಾಡಬೇಕಾಗ್ತಾ ಇತ್ತು. ಅಂತಹ ಸಂಪತ್ತು ನಮ್ಮಲ್ಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಯಜ್ಞವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖೇದಗೊಳ್ಳುವ ಪ್ರಮೇಯ ಬರೋದಿಲ್ಲ. ನಮ್ಮ ಪಂಚೇಂದ್ರಿಯಗಳನ್ನ ಅರ್ಪಣೆ ಮಾಡ್ತಾ ನಾವು ಇನ್ನೂ ಚೆನ್ನಾಗಿ ಆ ಯಜ್ಞಗಳನ್ನ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ಮಾತನ್ನ ಈ 9-10 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. ಶ್ಲೋಕ 24 ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇದು ಒಂದು ರೂಪಕ, ಅಂದ್ರೆ ಒಂದು ಅಲಂಕಾರ ಆತ್ಮಕವಾದಂತಹ ಶ್ಲೋಕ.
ರೂಪಕ ಅಂತ ಅನ್ನೋದು ಉಪಮಾನಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಒಂದು ಅಲಂಕಾರ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಚಂದ್ರನಂತೆ ಮುಖ ಅಂತಂದ್ರೆ ಅಂತೆ ಅನ್ನುವ ಒಂದು ಉಪಮಾವಾಚಕ ಶಬ್ದ ಬಂದಿರೋದ್ರಿಂದ ಅಲ್ಲಿ ಉಪಮಾನ ಅನ್ನೋದಿದೆ. ಅಂದ್ರೆ ಚಂದ್ರನ ಹಾಗೆ ಮುಖ. ಹಾಗೆ ಹೇಳೋದು ಬಿಟ್ಟು ಮುಖಚಂದ್ರ ಅಂತ ಹೇಳಿದರೆ ಮುಖವೇ ಚಂದ್ರ, ಆವಾಗ ಅಲ್ಲಿ ರೂಪಕಾಲಂಕಾರ ಅನ್ನೋದಿರುತ್ತೆ. ಅಂದ್ರೆ ಇಲ್ಲಿ ಚಂದ್ರ ಇಲ್ಲವೋ ಅಲ್ಲಿ ಕೆಲವು ಸಾಮ್ಯಗಳ ಕಾರಣದಿಂದಾಗಿ ಆ ಮುಖವೇ ಚಂದ್ರ ಅನ್ನುವ ನಿರ್ಧಾರಕ್ಕೆ ಕವಿ ಬಂದು ಅದನ್ನ ಪ್ರಯೋಗಿಸಿರ್ತಾನೆಯೋ, ಆ ಉಪಮಾವಾಚಕ ಶಬ್ದವೂ ಇಲ್ಲದೆ ಅಂದ್ರೆ ತದ್ಭಾವ, ಅದರ ಭಾವವನ್ನ ಸಂಪೂರ್ಣವಾಗಿ ಎಲ್ಲಿ ಮೂಡಿಸಿರ್ತಾನೆಯೋ ಅಲ್ಲಿ ರೂಪಕಾಲಂಕಾರ ಅನ್ನೋದಿರುತ್ತೆ. ಅಂದ್ರೆ ತಾದ್ರೂಪ್ಯ, ಸಂಪೂರ್ಣವಾಗಿ ಅದನ್ನೇ ಇದು ಅಂತ ಭಾವಿಸೋದಕ್ಕೆ ರೂಪಕ ಅಂತ ಕರೀತಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಆ ಒಂದು ಉತ್ತಮವಾದಂತಹ ರೂಪಕಾಲಂಕಾರವನ್ನ ಬಳಸಿ ಈ ಮಾತುಗಳನ್ನ ಹೇಳಿದ್ದಾನೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಶ್ಲೋಕ ತುಂಬಾ ಸುಂದರವಾಗಿದೆ. ಈ ರೂಪಕಾಲಂಕಾರ ಮಾಲೆಯ ರೂಪದಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿಯೂ ಕೂಡ ರಾರಾಜಿಸ್ತಾ ಇದೆ. ಇದರ ಅರ್ಥವನ್ನ ಫಸ್ಟ್ ತಿಳ್ಕೊಂಡು ನಂತರ ವಿಶೇಷಗಳನ್ನ ಗಮನಿಸೋಣ. ಬ್ರಹ್ಮ ಅರ್ಪಣಂ, ಬ್ರಹ್ಮನಿಗೆ ನಾವು ಯಾವುದನ್ನ ಅರ್ಪಣೆ ಮಾಡ್ತೀವಿ ಅದು ಬ್ರಹ್ಮಾರ್ಪಣ. ಇಲ್ಲಿ ಅರ್ಪಣವೇ ಬ್ರಹ್ಮ. ಬ್ರಹ್ಮನಿಗೆ ನಾವು ಒಂದು ಯಜ್ಞದಲ್ಲಿ ಬ್ರಹ್ಮವನ್ನ ದೇವತೆ ಅಂತ ಪರಿಭಾವಿಸಿದಾಗ ಆ ದೇವತೆಗೆ ಹವಿಸನ್ನ ಅರ್ಪಿಸ್ತೀವಿ, ಅದು ಅರ್ಪಣೆ. ಯಾವುದರ ಮೂಲಕ ಅರ್ಪಣೆ ಮಾಡ್ತೀವಿ? 2 ಚಮಚಗಳನ್ನ ಹೊಂದಿರ್ತಾರೆ, ಕಟ್ಟಿಗೆಯಿಂದ ಮಾಡಿದ್ದು. ಸಾಮಾನ್ಯವಾಗಿ ಇದನ್ನ ಕೆಲವು ವಿಶೇಷವಾದಂತಹ ಪಲಾಶ ಇಂತಹ ವೃಕ್ಷಗಳ ಟೊಂಗೆಗಳಿಂದ ಮಾಡಿರ್ತಾರೆ. ಒಂದಕ್ಕೆ ಸೃಕ್ ಅಂತಾರೆ, ಇನ್ನೊಂದಕ್ಕೆ ಸುರುವ ಅಂತ ಕರೀತಾರೆ. ಸೃಕ್ ಅಂತಂದ್ರೆ ಯಾವುದರಿಂದ ನಾವು ಆಜ್ಯವನ್ನ ತೆಗೆದು ಇನ್ನೊಂದು ಚಮಚಕ್ಕೆ ಹಾಕೋತೀವೋ ಆ ಮೊದಲ ಚಮಚ ಅಂದ್ರೆ ಯಾವುದರಲ್ಲಿ ಅದನ್ನ ಶೇಖರಿಸ್ಕೊಳ್ತೀವೋ ಅದಕ್ಕೆ ಸ್ರುವ ಅಂತ ಕರೀತಾರೆ. ಮತ್ತೆ ಅದರಿಂದ ಯಜ್ಞವನ್ನ ಮಾಡ್ತಾರೆ. ಈ ಸೃಕ್ ಸುವ ಇವುಗಳಿಗೆ ಅರ್ಪಣೆ ಅಂತ ಕರೀತಾರೆ. ಯಾವುದರಿಂದ ಅರ್ಪಣೆ ಮಾಡ್ತೀವಿ ಅದು ಬ್ರಹ್ಮ. ಅರ್ಪಣಂ, ಅರ್ಪಣ ಅರ್ಥಾತ್ ಸ್ರುವ, ತುಪ್ಪದ ಪಾತ್ರೆ ಹಾಗೂ ಉದ್ಧರಣೆ ಇವುಗಳಿಗೂ ಸಹ ಈ ಅರ್ಪಣ ಅಂತ ಹೆಸರು ಹೊಂದುತ್ತೆ. ಸೃಕ್ ಸುವ ಎರಡು ಕೂಡ 2 ಚಮಚಗಳು. ಒಂದನ್ನ ಕೈಯಲ್ಲಿ ಎಡಗೈಯಲ್ಲಿ ಹಿಡ್ಕೊಂಡು ಇನ್ನೊಂದರಿಂದ ಮೊದಲು ಅದಕ್ಕೆ ತುಪ್ಪವನ್ನ ಹಾಕೋತೀವಿ, ಅದಕ್ಕೆ ಸೃಕ್ ಅಂತ ಕರಿತೀವಿ. ಇನ್ನೊಂದು ಸುವ, ಆಜ್ಯವನ್ನ ಹೋಮಕುಂಡಕ್ಕೆ ಹಾಕೋದಕ್ಕೆ ಸ್ರುವ ಅಂತ ಕರಿತೀವಿ. ಈ 2 ಚಮಚಗಳಲ್ಲಿ ನಾವು ಸಾಮಾನ್ಯವಾಗಿ ಅರ್ಪಣೆ, ಅದರ ಮೂಲಕ ಅರ್ಪಣೆ ಮಾಡೋದ್ರಿಂದ ಇವಕ್ಕೆ ಅರ್ಪಣೆಗಳು ಅಂತ ಹೆಸರು. ಅರ್ಪಣಂ ಬ್ರಹ್ಮ, ಈ ಸೃಕ್ ಸುವ ಇವುಗಳೇ ಬ್ರಹ್ಮ. ಹಾಗೆಯೇ ಹವಿಹಿ ಬ್ರಹ್ಮ. ನಾವು ಯಜ್ಞ ಮಾಡುವಾಗ ತುಪ್ಪವನ್ನ ಯಜ್ಞಕುಂಡಕ್ಕೆ ಹಾಕ್ತೀವಿ, ಅದಕ್ಕೆ ಹವಿಸ್ ಅಂತ ಕರೀತಾರೆ. ಈ ಹವಿಸ್ಸು ಅಗ್ನಿಯಲ್ಲಿ ದಗ್ಧವಾಗಿ ದೇವತೆಗಳಿಗೆ ನಮ್ಮ ಸಂದೇಶವನ್ನ ಒಯ್ಯುತ್ತವೆ ಅನ್ನೋ ಭಾವನೆ ಯಜ್ಞವನ್ನ ಮಾಡುವ ಸಂದರ್ಭದಲ್ಲಿ ಆ ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು. ಪುರೋಹಿತರು ಮತ್ತು ಆ ಯಜಮಾನ ಅವರ ಮನಸ್ಸುಗಳಲ್ಲಿ ಆ ಅಭಿಪ್ರಾಯ ಇದ್ದಾಗ ಆ ಯಜ್ಞ ಸಾರ್ಥಕವಾಗುತ್ತೆ. ಬ್ರಹ್ಮ ಹವಿಹಿ, ಹವಿಸು ಅಂದ್ರೆ ಹವನ ಮಾಡಲು ಯೋಗ್ಯವಾದಂತಹ ದ್ರವ್ಯಗಳು, ಇವುಗಳು ಕೂಡ ಬ್ರಹ್ಮ. ಬ್ರಹ್ಮಾಗ್ನೌ, ಅಗ್ನಿದೇವ ಮೊದಲ ದೇವತೆ. ಅವನು ಇಡೀ ಜಗತ್ತನ್ನ ಮೊದಲು ತನ್ನ ಕೆನ್ನಾಲಗೆಯಿಂದ ನೋಡಿರ್ತಾನೆ. ಅವನಲ್ಲಿ ಯಾವ ಹವಿಸ್ಸನ್ನ ನಾವು ದೇವತೆಗಳ ಹೆಸರು ಹೇಳಿ ಅರ್ಪಣೆ ಮಾಡ್ತೀವೋ ಆ ಅಗ್ನಿದೇವ ಆ ಹವಿಸ್ಸನ್ನ ಆ ದೇವತೆಗಳಿಗೆ ತಲುಪಿಸುವಂತಹ ಕೆಲಸವನ್ನ, ದೌತ್ಯವನ್ನ ಮಾಡ್ತಾರೆ. ಆದ್ರಿಂದ ಯಜ್ಞೇಶ್ವರನನ್ನ ಮೊದಲು ಪ್ರತಿಷ್ಠಾಪನೆ ಮಾಡಿ ಆರಾಧಿಸಿ ಅನಂತರ
ಯಜ್ಞ ಕಾರ್ಯದಲ್ಲಿ ಪ್ರತಿಯೊಬ್ಬರು ತೊಡಗಬೇಕಾಗತ್ತೆ. ಅಂತಹ ಅಗ್ನಿ ದೇವಾನಾಂ ಪ್ರಥಮೋ ಬಭೂವ, ಎಲ್ಲ ದೇವತೆಗಳಲ್ಲಿಯೂ ಪ್ರಥಮನಾದವನು ಅಗ್ನಿ. ಅಂತಹ ಅಗ್ನಿ ಬ್ರಹ್ಮಾಗ್ನೌ, ಬ್ರಹ್ಮರೂಪಿಯಾದ ಅಗ್ನಿ. ಅದರಲ್ಲಿ ಈ ಬ್ರಹ್ಮ ಎನ್ನುವ ಹವಿಸನ್ನೇ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಇದನ್ನ ಯಾರು ಅರ್ಪಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ರಹ್ಮಣ ಹುತಂ, ಯಾರಿಗೆ ಹೋಮ ಮಾಡಲಾಗಿದೆಯೋ ಅದು ಸಹ ಬ್ರಹ್ಮವೇ. ಇಲ್ಲಿ ತುಂಬಾ ಕ್ಲಿಷ್ಟಕರವಾದಂತಹ ಮಾತುಗಳು ಇಲ್ಲದೆ ಇದ್ರೂ ಕೂಡ ಈ ರೂಪಕವನ್ನ ಸರಿಯಾಗಿ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೋಬೇಕಾಗುತ್ತೆ. ಇದನ್ನ ಯಜ್ಞ ಮಾಡುವವನು ಬ್ರಹ್ಮ. ಯಾಕೆಂತಂದ್ರೆ ನಾನು ಮನುಷ್ಯ ಅಂತ ಅಂದುಕೊಂಡ್ರು ಕೂಡ ನನ್ನಲ್ಲಿ ಆ ಪರಮಾತ್ಮನಿದ್ದಾನೆ. ಆದ್ದರಿಂದ ಆ ಪರಮಾತ್ಮನೇ ಈ ಯಜ್ಞವನ್ನ ಮಾಡ್ತಾ ಇದ್ದಾನೆ. ಬ್ರಹ್ಮ ಕರ್ಮ ಸಮಾಧಿನ, ಇಲ್ಲಿ ಮಾಡ್ತಾ ಇರುವಂತಹ ಕರ್ಮ ಯಜ್ಞ ಅದು ಬ್ರಹ್ಮರೂಪಿಯಾಗಿದ್ದು ಆ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷ, ಆ ಪರಮಾತ್ಮ. ಆದ್ದರಿಂದ ಈ ಸಂಕೀರ್ಣವಾದಂತಹ ರೂಪಕಾಲಂಕಾರದಲ್ಲಿ ಪ್ರತಿಯೊಂದು ಬ್ರಹ್ಮಮಯವಾಗಿದೆ. ತೇನ ಗಂತವ್ಯಂ, ಅವನ ಹೋಗಬೇಕಾದಂತಹ ಜಾಗ ಕೂಡ ಬ್ರಹ್ಮಕರ್ಮ ಸಮಾಧಿನ. ಆ ಬ್ರಹ್ಮವನ್ನ ತನ್ನ ಮನಸ್ಸಿನಲ್ಲಿ ಆರಾಧಿಸಿಕೊಂಡು ಆ ಸಮಾಧಿಯನ್ನ ಹೊಂದಿದಾಗ ಅದು ಕೂಡ ಬ್ರಹ್ಮವೇ, ಆ ಸಮಾಧಿಯು ಕೂಡ ಬ್ರಹ್ಮವೇ. ಬ್ರಹ್ಮ ಏವ, ಅವನಿಂದ ಯಾವ ಒಂದು ಗಂತವ್ಯ ಇದೆಯೋ, ಸೇರಬೇಕಾದಂತಹ ಸ್ಥಾನ ಇದೆಯೋ ಅದು ಕೂಡ ಬ್ರಹ್ಮವೇ. ಈ ಮಾತನ್ನ ಒಂದು ರೂಪಕಾಲಂಕಾರದ ಮೂಲಕ ಇಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸ್ತಾ ಇದ್ದಾರೆ. ತುಂಬಾ ಸುಂದರವಾದಂತಹ ರೂಪಕ. ಇಲ್ಲಿ ಕೆಲವು ಗುರುಗಳನ್ನ ನಾವು ನೋಡಬೇಕಾಗತ್ತೆ. ಇಲ್ಲಿ ಮುಖ್ಯವಾದ ಮಾತು ಅಂತಂದ್ರೆ, ಲೋಕ ಸಂಗ್ರಹಕ್ಕೋಸ್ಕರ ಯಾವ ವ್ಯಕ್ತಿ ಒಂದು ಯಜ್ಞವನ್ನ ಮಾಡ್ತಾನೆ ಅವನಿಗೆ ಕರ್ಮ ಅಕರ್ಮವೇ. ಲೋಕ ಸಂಗ್ರಹಕ್ಕೋಸ್ಕರ ಮಾಡೋ ಯಜ್ಞ ಅಕರ್ಮ, ಆದರೆ ಕರ್ಮವೂ ಬ್ರಹ್ಮ ಎನ್ನುವ ಬುದ್ಧಿ ಅವನಿಗಿದ್ದಾಗ ಸನ್ಯಾಸಿಗೆ ಇಂತಹ ಒಂದು ಜ್ಞಾನ ಯಾವಾಗಲೂ ಆ ಬ್ರಹ್ಮಪೂರಿತವಾಗಿ ಕಾಣೋ ಕಾರಣದಿಂದಾಗಿ ಅದು ಅಕರ್ಮವಾಗಿ ಉಳಿಯೋದಿಲ್ಲ. ಅದು ಅವನಿಗೆ ಕರ್ಮರೂಪಿಯಾಗಿ ಕಾಣಿಸಿಕೊಳ್ಳುತ್ತದೆ. ಮತ್ತೆ ಈ ಕರ್ಮ ಅವನಿಗೆ ವಿಹಿತವಾದಂತಹ ಕರ್ಮ. ಯಾಕೆಂತಂದ್ರೆ ಅವನು ಯಜ್ಞ ಮಾಡುವಾಗ ಪ್ರತಿಯೊಂದನ್ನು ಕೂಡ ಪರಬ್ರಹ್ಮನ ದೃಷ್ಟಿಯಿಂದಲೇ ಕಾಣೋದ್ರಿಂದ ಅವನಿಗೆ ಆ ಯಜ್ಞವನ್ನ ಮಾಡಿದ ಯಾವ ಅವಿದ್ಯಾಪೂರ್ವಕ ಕರ್ಮ ಭಾವನೆ ಇರುತ್ತದೆ ಅದರ ಲವಲೇಶವು ಅವನಿಗೆ ಅಂಟೋದಿಲ್ಲ. ಯಾಕೆಂದ್ರೆ ಅವನು ಮಾಡ್ತಾ ಇರೋ ಕರ್ಮ ಯಾವುದೇ ಆಗಿರ್ಲಿ, ಲೋಕ ಸಂಗ್ರಹವೇ ಆಗಿರ್ಲಿ ಅಥವಾ ಯಜ್ಞಕ್ಕೋಸ್ಕರವೇ ಮಾಡಿರ್ಲಿ, ಅವನಿಗೆ ಅದು ತಟ್ಟೋದಿಲ್ಲ. ಆದ್ರಿಂದ ಆ ಒಂದು ಮನೋ ಸಂಕಲ್ಪವನ್ನ ಮಾಡಿಕೊಂಡು ಇದು ನಿನಗೋಸ್ಕರ, ನನಗಲ್ಲ, ಅಗ್ನೇಯರಿ ಸ್ವಾಹ ಇದನ್ನ ಮಮ ಅಗ್ನೇಯೇ ನಮಃ ಅಂತ ಯಾರು ಆ ಪರಮಾತ್ಮನನ್ನೇ ಇದರಲ್ಲಿ ಕಾಣುತ್ತಾ ಅವನಿಗಾಗಿ ಅರ್ಪಣೆ ಮಾಡಿ ಇದನ್ನ ಅರ್ಪಿಸ್ತಾನೆಯೋ, ತಾನಾಗಿ ತಾನು ಅದರ ಫಲವನ್ನ ಅಪೇಕ್ಷಿಸದೆ ಅದನ್ನ ಪರಬ್ರಹ್ಮನಿಗೆ ಬಿಟ್ಬಿಡ್ತಾನೆಯೋ ಅವನಿಗೆ ಕರ್ಮ ಅಂಟೋದಿಲ್ಲ. ಆದ್ದರಿಂದ ಈ ಶ್ಲೋಕ ಮುಂದಿನ 8 ಶ್ಲೋಕಗಳಿಗೆ ಮೂಲಭೂತವಾದ, ನಾವು ಯಾವುದೇ ರೀತಿಯ ಯಜ್ಞವನ್ನ ಮಾಡಿದರೂ ಕೂಡ ಆ ಯಜ್ಞದ ಪ್ರಮುಖವಾದಂತಹ ವಿಷಯಗಳನ್ನೆಲ್ಲ ಅವುಗಳಲ್ಲೆಲ್ಲ ಬ್ರಹ್ಮನನ್ನೇ ಕಾಣಬೇಕು ಅನ್ನುವ ಒಂದು ವಿಚಾರವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದ. ಶ್ಲೋಕವನ್ನ ಇನ್ನೊಂದ್ಸಲ ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವೇಹಿ, ಇದು ಎಲ್ಲ ಯಜ್ಞಗಳನ್ನ ಬ್ರಹ್ಮನಿಗೆ ಅರ್ಪಿಸಿ ನಾವು ಮಾಡುವಂತಹ ಕರ್ಮ. ಅರ್ಪ್ಯತೆ ಅನೇನ ಇತಿ ಅರ್ಪಣಂ, ಇವುಗಳಿಂದ ಹವಿಸ್ಸುಗಳು ಯಜ್ಞಕುಂಡದಲ್ಲಿ
ಹಾಕಲ್ಪಡುತ್ತವೆ ಅನ್ನೋ ಕಾರಣಕ್ಕೆ ಇದಕ್ಕೆ ಅರ್ಪಣ ಅಂತ ಕರೀತಾರೆ. ಸುರ್ಕ್ಸುವ ಇವೆರಡೂ ಕೂಡ. ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ಅಂಶ ಅಂತಂದ್ರೆ, ಯಜ್ಞದ ಎಲ್ಲ ಪರಿಕರಗಳು, ಯಜ್ಞಕ್ಕೋಸ್ಕರ ಯಾವ ಸಮಿತ್ತು ಇವುಗಳನ್ನ ರಾಶಿ ಹೂಡಿ ಅವುಗಳ ಮೇಲೆ ಹವಿಸನ್ನ ಅರ್ಪಿಸಲಾಗುತ್ತದೆಯೋ ಆ ಎಲ್ಲ ಪದಾರ್ಥಗಳಿಗೂ ಕೂಡ ಬ್ರಹ್ಮ ಅಂತಲೇ ಇಲ್ಲಿ ಅದನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡಿರಬೇಕು. ಬ್ರಹ್ಮಾರ್ಪಣಂ, ಬ್ರಹ್ಮ ಹವಿಹಿ. ಅದರಲ್ಲಿ ಉಪಯೋಗಿಸುವಂತಹ ಆಜ್ಯ ಇತ್ಯಾದಿ ಪದಾರ್ಥಗಳು, ತುಪ್ಪ ಇತ್ಯಾದಿಗಳು, ಆ ಹವಿಸುಗಳು, ಅವು ಕೂಡ ಬ್ರಹ್ಮರೂಪವೇ. ಮತ್ತೆ ಬ್ರಹ್ಮ ಅಗ್ನೌ, ಅಲ್ಲಿ ಅಗ್ನಿದೇವ ಪ್ರಜ್ವಲಿಸ್ತಾ ಇರ್ತಾನೆ ಯಜ್ಞಕುಂಡದಲ್ಲಿ, ಅವನೂ ಕೂಡ ಬ್ರಹ್ಮನೇ. ಬ್ರಹ್ಮಣಾಹುತಂ, ಇದನ್ನ ಅರ್ಪಿಸ್ತಾ ಇರುವ ವ್ಯಕ್ತಿಯೂ ಕೂಡ ಬ್ರಹ್ಮನೇ. ಬ್ರಹ್ಮೈವ ತೇನ ಗಂತವ್ಯಂ, ಆ ವ್ಯಕ್ತಿ ಸೇರಬೇಕಾದಂತಹ ಜಾಗ ಕೂಡ ಆ ಪರಬ್ರಹ್ಮನೇ. ಯಾಕೆಂತಂದ್ರೆ ಆತ್ಮಜ್ಞಾನವನ್ನ ತಿಳಿಯಬೇಕಾದರೆ ಅವನು ಸೇರುವುದು ಕೂಡ ಅದೇ ಜಾಗವನ್ನ. ಹೀಗಾಗಿ ಬ್ರಹ್ಮ ಕರ್ಮ ಸಮಾಧಿನ ಅದನ್ನ ಅವನು ಸೇರುವುದು ಹೇಗೆ ಅಂತಂದ್ರೆ, ಈ ಬ್ರಹ್ಮ ಕರ್ಮದಲ್ಲಿ ಸಮಾಧಿಯನ್ನ ಹೊಂದಿ ಮನಸ್ಸನ್ನ ಸಂಪೂರ್ಣವಾಗಿ ಅದರಲ್ಲಿಯೇ ಕೇಂದ್ರೀಕರಿಸಿ ಅವನು ಈ ಕೆಲಸವನ್ನ ಮಾಡೋ ಕಾರಣದಿಂದ. ಹೀಗೆ ಈ ಶ್ಲೋಕ ಮುಂದಿನ 8 ಶ್ಲೋಕಗಳಿಗೆ ಒಂದು ಉತ್ತಮವಾದಂತಹ ತಳಹದಿಯನ್ನ ಒದಗಿಸುತ್ತೆ. ತುಂಬಾ ಸುಂದರವಾದಂತಹ ಶ್ಲೋಕ. ಅನೇಕ ಸಂದರ್ಭಗಳಲ್ಲಿ ಇದನ್ನ ನೆನಪಿಸಿಕೊಳ್ಳಬೇಕಾಗುತ್ತೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸುವಾಗ ಈ ಶ್ಲೋಕವನ್ನ, ಈ ಮಂತ್ರವನ್ನ ಪ್ರಮುಖವಾಗಿ ಹೇಳ್ಕೊತೀವಿ. ಶ್ರಾದ್ದ ಭೋಜನದಲ್ಲಿ ಬ್ರಾಹ್ಮಣರಿಗೆ ಆ ಅನ್ನವನ್ನ ಕೊಡುವಾಗ ಈ ಶ್ಲೋಕ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುತ್ತೆ. ಮುಂದಿನ ಶ್ಲೋಕ ನೋಡಿ, 25ನೇ ಶ್ಲೋಕ. ದೈವಮೇ ವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನ ಏವ ಉಪಜುಹ್ವತಿ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅನ್ನ ಕೃಷ್ಣ ಪರಮಾತ್ಮ ತಂದಿದ್ದಾರೆ. ದೈವಂ ಏವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಅಪರೇ ಇತರರು, ಯೋಗಿನಃ ಯೋಗಿಗಳು. ಇಲ್ಲಿ ಕೃಷ್ಣನ ಪ್ರಕಾರ ಯೋಗಿಗಳು ಅಂತಂದ್ರೆ ಕರ್ಮಯೋಗಿಗಳು. ಯಾರಿಗೆ ಇನ್ನೂ ಜ್ಞಾನನಿಷ್ಠೆ ಸಂಪೂರ್ಣವಾಗಿ ಒಲಿದಿಲ್ಲವೋ, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲವೋ ಅಂತಹ ಕರ್ಮಯೋಗಿಗಳು ದೈವಂ ಯಜ್ಞಂ ಏವ ಪರ್ಯುಪಾಸತೆ, ದೇವತೆಗಳಿಗೆ ಅರ್ಪಿತವಾಗಿರುವಂತಹ, ಅಂದರೆ ಇಂದ್ರ ಮುಂತಾದಂತಹ ದೇವತೆಗಳಿಗೆ ಯಾವ ಉಪಾಸನಾ ಪೂರ್ವಕವಾದಂತಹ ಯಜ್ಞವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಹ ಯಜ್ಞವನ್ನೇ ಪರ್ಯುಪಾಸತೆ ಚೆನ್ನಾಗಿ ಅನುಷ್ಠಾನ ಮಾಡ್ತಾರೆಯೋ. ಅಪರೇ, ಇನ್ನ ಇತರರು ಅಂದ್ರೆ ಯಾರು ಜ್ಞಾನ ಮಾರ್ಗದಲ್ಲಿ ಈಗಾಗಲೇ ಸಾಕಷ್ಟು ದೂರ ಕ್ರಮಿಸಿ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಆತ್ಮಜ್ಞಾನವನ್ನ ಪಡೆದಿರ್ತಾರೆಯೋ ಅಂತಹವರು ಬ್ರಹ್ಮಾಗ್ನೌ, ಪರಬ್ರಹ್ಮ ಪರಮಾತ್ಮ ರೂಪಿ ಅಗ್ನಿಯಲ್ಲಿ ಇಲ್ಲಿ ಒಂದು ಅಭೇದ ದರ್ಶನದ ರೂಪಕವನ್ನ ಕೊಟ್ಟಿದ್ದಾರೆ. ಯಜ್ಞೇನ ಏವ ಯಜ್ಞಂ ಉಪಜುಹ್ವತಿ, ಯಜ್ಞದ ಮೂಲಕವೇ ಆತ್ಮರೂಪಿ ಯಜ್ಞವನ್ನ ಆಹುತಿ ಕೊಡ್ತಾರೆ, ಹವನ ಮಾಡ್ತಾರೆ, ಹೋಮ ಮಾಡ್ತಾರೆ. ಇದು ಅಂತಹ ಕ್ಲಿಷ್ಟವಲ್ಲ, ಆದರೆ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ಪದಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ದೈವಮೇ ವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನ ಏವ ಉಪಜುಹ್ವತಿ. ಹಿಂದಿನ ಶ್ಲೋಕದಲ್ಲಿ ಆ ಬ್ರಹ್ಮಾರ್ಪಣಂ ಅಂತೆಲ್ಲ ಯಾವ ಮಾತುಗಳನ್ನ ಹೇಳಿದ್ದ ಕೃಷ್ಣ ಪರಮಾತ್ಮ, ಅರ್ಪಣ ಬ್ರಹ್ಮ, ಹವಿಸ್ ಬ್ರಹ್ಮ, ಅಗ್ನಿ ಬ್ರಹ್ಮ, ಅದನ್ನ ಆಹುತಿ ಕೊಡುವವನು ಬ್ರಹ್ಮ, ಅವನು ಹೋಗಬೇಕಾದಂತಹ ಜಾಗ ಬ್ರಹ್ಮ, ಅದನ್ನ ಹೋಗಬೇಕಾಗುವ ಮಾರ್ಗ ಬ್ರಹ್ಮ ಸಮಾಧಿ. ಹೀಗೆಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಕೃಷ್ಣ ಪರಮಾತ್ಮ
ಈ ಶ್ಲೋಕದಲ್ಲಿ 2 ವಿಭಾಗಗಳನ್ನ ಆ ಯಾಜ್ಞಿಕರ ಬಗ್ಗೆ ಮಾಡ್ತಾರೆ. ಒಂದು ಗುಂಪು ಅವರು ಕರ್ಮಯೋಗವನ್ನ ನಡೆಸ್ಕೊಂಡು ಬರ್ತಾ ಇರುವವರು, ಅವರು ಇಂದ್ರಾದಿ ದೇವತೆಗಳನ್ನ ಆಹ್ವಾನಿಸಿ ಯಜ್ಞಕ್ಕೆ ಅವರಿಗೆ ಪೂಜೆಯನ್ನ ಆ ಆಹುತಿಗಳನ್ನ ಕೊಡುವುದರ ಮೂಲಕ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾದಂತಹ ಮಾತು ಅಂತಂದ್ರೆ, ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಯಜ್ಞವನ್ನ ಮಾಡುವಾಗ ನಾವು ಯಾವ ದೇವತೆಗಳನ್ನ ಆಹ್ವಾನಿಸ್ತೀವೋ ಆ ದೇವತೆಗಳಿಗೆ ಹವಿಸನ್ನ ಕೊಡ್ತೀವಿ. ಆ ಹವಿಸನ್ನ ಆ ದೇವತೆಗೆ ತಲುಪಿಸುವಂತಹ ಮಾಧ್ಯಮ ಅಗ್ನಿದೇವ. ಯಾಕೆಂತಂದ್ರೆ ಮೊದಲನೆಯ ದೇವತೆ ಅಗ್ನಿ. ಅವನಿಗೆ ನಾವು ಹವಿಸನ್ನ ಕೊಟ್ಟು ಅವನ ಮೂಲಕ ಈ ಹವಿಸನ್ನ ನಾವು ಯಾವ ದೇವರನ್ನ ಧ್ಯಾನಿಸ್ತಾ ಇದ್ದೇವೆ, ದೇವತೆಯನ್ನ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇವೆ, ಅವರಿಗೆ ತಲುಪಿಸ್ತೇವೆ. ಅಲ್ಲಿ ಮುಖ್ಯವಾಗಿ ಆ ದೇವತೆಗೆ ಆ ಯಜ್ಞವನ್ನ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಇಂತಹ ಯಜ್ಞಗಳನ್ನು ಮಾಡ್ತೀವಿ. ದರ್ಶ, ಪೂರ್ಣಮಾಸ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ಆ ಯಜ್ಞಗಳನ್ನ ಮಾಡಬಹುದು. ಅಮಾವಾಸ್ಯ ದಿನ ಮಾಡಬಹುದು, ಇಲ್ಲ ಪೌರ್ಣಮಾಸಿ ದಿನ ಮಾಡಬಹುದು. ಹೀಗೆ ಅನೇಕ ದಿನಗಳಲ್ಲಿ ಈ ಯಜ್ಞ ಕಾರ್ಯ ನಡೀತಾ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಕೃಷ್ಣ ಹೇಳೋ ಮಾತೇನು ಅಂತಂದ್ರೆ, ಈ ಕರ್ಮಯೋಗಿಗಳು ಯಾರು ಈ ಯಜ್ಞವನ್ನ ಮಾಡ್ತಾರೆ ಅವರು ಅದಕ್ಕೆ ಫಲವನ್ನ ಸಾಮಾನ್ಯವಾಗಿ ಬಿಟ್ಟು ಬಿಡ್ತಾರೆ. ನನಗೆ ಆ ಫಲದಲ್ಲಿ ಆಸಕ್ತಿ ಇಲ್ಲ, ಫಲ ಬೇಡ, ಅದೆಲ್ಲ ಪರಮಾತ್ಮನಿಗೆ ಸೇರಿದ್ದು ಅನ್ನೋ ಮಾತನ್ನ, ಇದನ್ನ ಮಮ ಅಗ್ನಯೇರಿ ಸ್ವಾಹ, ಆ ಪರಮಾತ್ಮನಲ್ಲಿ ಅದರ ಫಲವನ್ನೆಲ್ಲ ಬಿಡೋದ್ರ ಕಾರಣದಿಂದಾಗಿ ಅವರಿಗೂ ಕೂಡ ಆ ಕರ್ಮದ ಶಾಖ ತಟ್ಟೋದಿಲ್ಲ, ಆ ಸಂಚಿತ ಕರ್ಮದಲ್ಲಿ ಈ ಕರ್ಮ ಸೇರಿಕೊಳ್ಳೋದಿಲ್ಲ. ಆದರೆ ಜ್ಞಾನಿಗಳಾದವರು, ಅಂದ್ರೆ ಯಾರಿಗೆ ಈಗಾಗಲೇ ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಅಂತಹ ಜನ ಬ್ರಹ್ಮಯಜ್ಞವನ್ನ ಮಾಡ್ತಾರೆ. ಅವರು ದೇವತೆಗಳನ್ನ ಆಹ್ವಾನಿಸುವುದರ ಬದಲು ಪರಬ್ರಹ್ಮನಿಗೆ ನೇರವಾಗಿ ತಮ್ಮ ಅರ್ಪಣೆಗಳನ್ನ ಸಲ್ಲಿಸಿಕೊಳ್ತಾರೆ. ಇದು ಇವರಿಬ್ಬರ ಮಧ್ಯೆ ಇರುವಂತಹ ವ್ಯತ್ಯಾಸ ಅನ್ನೋ ಮಾತನ್ನ ಹೇಳ್ತಾನೆ. ಶ್ಲೋಕ ನೋಡಿ. ದೈವಂ ಏವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಯೋಗಿಗಳು ದೈವಂ ದೇವತೆಗಳ ಉಪಾಸನಾರೂಪಿ ಯಜ್ಞವನ್ನ ಚೆನ್ನಾಗಿ ಅನುಷ್ಠಾನ ಮಾಡ್ತಾರೆ. ಪರ್ಯುಪಾಸತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಆ ಉಪಾಸನೆಯನ್ನ ಮಾಡ್ತಾರೆ. ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಈ ಉಪಾಸನ ಅನ್ನುವ ಪದ ತುಂಬಾ ವಿಶಿಷ್ಟವಾದದ್ದು. ಉಪಾಸನೆ ಅನ್ನೋದು ನಂತರದ ದಿನಗಳಲ್ಲಿ ನಾವು ಸಂಕಲ್ಪದ ಮೂಲಕ ಪೂಜೆಯನ್ನ ಮಾಡುವ ರೀತಿಯಲ್ಲಿಯೂ ಕೂಡ ಪರಿವರ್ತಿತವಾಗಿದೆ. ಈ ಉಪಾಸನಾ ಪದ್ಧತಿ ಸಹಸ್ರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. ಈ ಉಪಾಸನೆ ಅಂತ ಅನ್ನೋದಕ್ಕೆ ತುಂಬಾ ನಿಷ್ಠೆಯಾದ ಮನಸ್ಸಿನಿಂದ ಯಾವುದೇ ರೀತಿಯ ಆತಂಕ ಅಡ್ಡಿಗಳು ಇಲ್ಲದೆ ಯಾರನ್ನು ನಾವು ಸ್ಮರಿಸಿಕೊಂಡು ಪೂಜೆ ಮಾಡ್ತೀವಿಯೋ ಅಂತಹ ದೇವತೆಗೆ ಉಪಾಸನಾ ದೇವತೆ ಅಂತ ಕರಿತೀವಿ. ಈ ಉಪಾಸನೆ ಅಂತ ಅನ್ನೋದು ಆ ದೇವತೆಯನ್ನ ಅರ್ಚಿಸುವಂತಹ, ಪೂಜಿಸುವಂತಹ ಒಂದು ವಿಧಾನ. ಉಪನಿಷತ್ತುಗಳಲ್ಲಿಯೂ ಕೂಡ 22ಕ್ಕೂ ಹೆಚ್ಚು ರೀತಿಯ ಉಪಾಸನಾ ಪದ್ಧತಿಗಳು ಇವೆ. ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ದೇವತೆಯಲ್ಲಿ ಉಪಾಸನೆಯನ್ನ ಮಾಡುವ ಸಾಧ್ಯತೆ ಇದೆ. ಆ ವಿಷಯವನ್ನ ಈ ಮೊದಲ ಮತ್ತು 2ನೆಯ ಪಾದಗಳಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಟ್ಟಿದ್ದಾನೆ. ದೈವಂ ಏವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಬ್ರಹ್ಮಾಜ್ಞೌ ಅಪರೇ ಇತರರು, ಅಂದರೆ ಜ್ಞಾನ ಮಾರ್ಗದಲ್ಲಿ ಯಾರು ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆಯೋ ಅವರು ಬ್ರಹ್ಮಾಜ್ಞೌ ಪರಬ್ರಹ್ಮ, ಅಂದರೆ ಆ ಪರಮಾತ್ಮನ ರೂಪದ ಅಗ್ನಿಯಲ್ಲಿ. ಇಲ್ಲಿ ಅಭೇದ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಬ್ರಹ್ಮನೇ ಅಗ್ನಿ, ಅಗ್ನಿಯೇ ಬ್ರಹ್ಮ. ಆದ್ರಿಂದ ಅವರಿಬ್ಬರಲ್ಲಿಯೂ ಭೇದ ಇಲ್ಲದೆ ಆ ಬ್ರಹ್ಮಾಗ್ನಿಯಲ್ಲಿಯೇ ಯಜ್ಞೇನ ಏವ, ಆ ಯಜ್ಞದ ಮೂಲಕವೇ ಯಜ್ಞಂ ಆತ್ಮರೂಪಿ ಯಜ್ಞವನ್ನ ಉಪಜುಹ್ವತಿ,
ಅಲ್ಲಿ ಹವಿಸ್ಸಾಗಿ ಅರ್ಪಿಸ್ತಾನೆ. ಇಲ್ಲಿ ತುಂಬಾ ಸುಂದರವಾದ ರೀತಿಯಲ್ಲಿ ಜ್ಞಾನ ಮಾರ್ಗಿಗಳು ಮತ್ತೆ ಕರ್ಮ ಮಾರ್ಗಿಗಳು ಅವರಿಬ್ಬರ ನಡುವೆ ಇರುವ ವ್ಯತ್ಯಾಸವನ್ನ ಸೊ ಮೊದಲೆರಡು ಸಾಲುಗಳು ಕರ್ಮಯೋಗವನ್ನ ಯಾರು ನಿರಂತರವಾಗಿ ಅದರಲ್ಲಿ ನಿರತರಾಗಿರ್ತಾರೆಯೋ ಅವರಿಗೂ, ಮತ್ತು ಜ್ಞಾನವನ್ನ ಯಾರು ಈಗಾಗಲೇ ಸರಿಯಾದ ದಾರಿಯಲ್ಲಿ ಬಳಸಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಾರೆಯೋ ಅವರು ನಡೆಸುವ ಯಜ್ಞಕ್ಕೂ ಇರುವ ವ್ಯತ್ಯಾಸವನ್ನ ಇಲ್ಲಿ ತೋರಿಸ್ಕೊಂಡಿದ್ದಾರೆ. ದೈವಂ ಏವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಕರ್ಮ ಮಾರ್ಗದಲ್ಲಿ ನಿರತವಾಗಿರುವ ಕರ್ಮಯೋಗಿಗಳು ದೇವತಾ ರೂಪಿಯಾದಂತಹ ಯಜ್ಞವನ್ನ ಆಚರಣೆಗೆ ತಂದಿದ್ದಾರೆ, ತುಂಬಾ ಚೆನ್ನಾಗಿ ಅದನ್ನು ನಡೆಸಿಕೊಂಡಿದ್ದಾರೆ. ಫಲಾಕಾಂಕ್ಷೆ ಇಲ್ಲದ ಕಾರಣ ಅವರಿಗೂ ಈ ಕರ್ಮದ ಸೋಂಕು ತಟ್ಟೋದಿಲ್ಲ. ಹಾಗೆಯೇ ಜ್ಞಾನ ಮಾರ್ಗದಲ್ಲಿ ಈಗಾಗಲೇ ಪರಿಣಿತರಾದ ಯಾರು ಜ್ಞಾನ ಮಾರ್ಗದ ಮೂಲಕ ನಡೆದು ತಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಂಡು ಮನಸ್ಸನ್ನ ಬುದ್ಧಿಯನ್ನ ತಮ್ಮ ಅಧೀನದಲ್ಲಿಟ್ಟುಕೊಂಡು ತುಂಬಾ ಏಕಾಗ್ರತೆಯಿಂದ ಬ್ರಹ್ಮನಲ್ಲಿಯೇ ನಿಷ್ಠರಾಗಿ ಯಾರಿರ್ತಾರೆಯೋ ಅವರು ಬ್ರಹ್ಮಾಗ್ನೌ ಯಜ್ಞೇನ ಏವ ಉಪಜುಹ್ವತಿ. ಯಜ್ಞಂ ಯಜ್ಞೇನ ಏವ ಉಪಜುಹ್ವತಿ. ಯಜ್ಞವನ್ನು ಯಜ್ಞದಿಂದಲೇ ತಮ್ಮಿಂದಲೇ, ಯಾಕೆಂದ್ರೆ ಇವರೂ ಬ್ರಹ್ಮರೇ ಆದ್ದರಿಂದ ಆ ಯಜ್ಞ ರೂಪಿಯಾದ ತಮ್ಮಿಂದಲೇ ಆ ಯಜ್ಞವನ್ನು ನಡೆಸಿಕೊಂಡು ಬರ್ತಾರೆ. ಹೀಗಾಗಿ ಇಲ್ಲಿ 2 ಮತ್ತೆ 3 ಮತ್ತು 4ನೆಯ ಪಾದಗಳಲ್ಲಿ ಯಾವ ಮಾತು ಹೇಳಿದೆ ಅದು ಹಿಂದಿನ ಶ್ಲೋಕದ ಒಂದು ಮುಂದುವರೆದ ಭಾಗ. ಇಲ್ಲಿ ಮೊದಲ ಮತ್ತು 2ನೆಯ ಪಾದಗಳು ಕರ್ಮದಲ್ಲಿ ನಿರತವಾದ ಆದರೆ ಕರ್ಮದ ಫಲವನ್ನು ತ್ಯಾಗ ಮಾಡಿರುವ ಯೋಗಿಗಳ ಬಗ್ಗೆ ಹೇಳಿರುವ ಮಾತು. ತುಂಬಾ ಸುಂದರವಾದಂತಹ ವಿವರಣೆ. ದಯವಿಟ್ಟು ಇನ್ನೊಂದ್ಸಲ ನೋಡ್ಕೊಳ್ಳಿ. ದೈವ ಏವ ಅಪರೇ. ಇಲ್ಲಿ ದೈವ ದೇವತೆಗಳು, ಇಂದ್ರ ಮುಂತಾದವರು ಮಾಡುವಂತಹ ಯಜ್ಞ ದರ್ಶಪೂರ್ಣ ಮತ್ತೆ ಮಾಸ ಇತ್ಯಾದಿ ಅನೇಕ ಯಜ್ಞಗಳು ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ನಿರೂಪಿತವಾಗಿದೆ. ಅವರು ಯಾವುದೇ ಯಜ್ಞವನ್ನ ಮಾಡಲಿ ಆ ಯಜ್ಞದ ಫಲವನ್ನ ತಮಗೋಸ್ಕರ ಇಟ್ಟುಕೊಳ್ಳದೆ ಆ ಫಲವನ್ನ ಸನ್ಯಾಸ ಮಾಡಿರೋದ್ರಿಂದ ಕರ್ಮ ಸನ್ಯಾಸಿಯಾಗಿರೋದ್ರಿಂದ ಅವರು ಯೋಗಿಗಳು ಅಂತ ಅನ್ನಿಸ್ಕೊಳ್ತಾರೆ. ಆದರೆ ಅವರಿಗಿನ್ನೂ ಜೀವನ್ಮುಕ್ತಿ ದೊರೆತಿಲ್ಲ. ಯಾಕೆಂತಂದ್ರೆ ಅವರ ಮನಸ್ಸು ಇನ್ನೂ ಕರ್ಮಗಳಲ್ಲಿಯೇ ಇದೆ, ಕರ್ಮ ಫಲವನ್ನ ತ್ಯಜಿಸಿದ್ದರೂ ಕೂಡ. ಆದ್ದರಿಂದ ಅವರಿಗೆ ಸಂಪೂರ್ಣವಾಗಿ ಜ್ಞಾನ ಲಬ್ಧವಾಗಿಲ್ಲದೆ ಇರುವ ಕಾರಣ ಅವರು ಹೀಗಿದ್ದಾರೆ. ಆದರೆ ಸಂಪೂರ್ಣವಾಗಿ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರುವಂತಹ ವ್ಯಕ್ತಿ ಅವನ ಜ್ಞಾನದ ಕಾರಣದಿಂದಾಗಿ ಅವನೆಲ್ಲ ಕರ್ಮಗಳು ದಗ್ಧವಾಗಿರುವುದರಿಂದ ಅವನು ಯಾವುದೇ ಕರ್ಮವನ್ನ ಮಾಡಿದರೂ ಕೂಡ ಅದರಲ್ಲಿ ಬ್ರಹ್ಮನನ್ನೇ ತರ್ತಾನೆ. ಅವನು ಉಪಯೋಗಿಸುವಂತಹ ಅಗ್ನಿ ಬ್ರಹ್ಮಾಗ್ನವು ಯಜ್ಞೇನ ಏವ ಯಜ್ಞಂ ಉಪಜುಹ್ವತಿ. ಯಜ್ಞದ ಮೂಲಕವೇ ಯಜ್ಞವನ್ನ, ಇಲ್ಲಿ ಯಜ್ಞ ಅಂತಂದ್ರೆ ತನ್ನ ಆತ್ಮರೂಪಿಯಾದ ಯಜ್ಞ. ಯಜ್ಞ ಅಂತ ಅನ್ನೋದಕ್ಕೆ ಪರಮಾತ್ಮ ಅಂತನೋ ಒಂದು ಅರ್ಥವೂ ಇದೆ. ಆದ್ದರಿಂದ ಯಾಕೆಂತಂದ್ರೆ ನಮಗೆ ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ, ಯಜ್ಞೇನ ಯಜ್ಞಮಯಜಂತ ದೇವಾಹ. ಆ ಒಂದು ಮಾತಿನ ಕಾರಣದಿಂದಾಗಿ ಯಜ್ಞ ಅಂತ ಅನ್ನೋದಕ್ಕೆ ದೇವರು ಅಂದ್ರೆ ಪರಮಾತ್ಮ ಅನ್ನೋ ಹೆಸರು ಕೂಡ ಇದೆ, ಆ ಒಂದು ಅರ್ಥವೂ ಕೂಡ ಇದೆ. ಆದ್ದರಿಂದ ಇವು ಪರ್ಯಾಯ ಪದಗಳಾದ್ರಿಂದ ಇಲ್ಲಿ ಯಜ್ಞೇನ ಏವ ಯಜ್ಞ ಉಪಜುಹ್ವತಿ ಅನ್ನುವ ಮಾತು ಬಂದಿದೆ. ತುಂಬಾ ಸುಂದರವಾದಂತಹ ಶ್ಲೋಕ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 36ನೇ ಶ್ಲೋಕ. ಇಲ್ಲಿಂದ ಮುಂದೆ ಯಜ್ಞದ ಕಲ್ಪನೆಯನ್ನ ಕೃಷ್ಣ ಪರಮಾತ್ಮ ಸ್ವಲ್ಪ ವಿಭಿನ್ನವಾದ ರೀತಿಯಲ್ಲಿ ಚರ್ಚಿಸ್ತಾನೆ. ಇಷ್ಟು ದಿವಸ ನಾವು ಯಜ್ಞ ಅಂತಂದ್ರೆ ಒಂದು ಯಜ್ಞಕುಂಡ, ಯಜ್ಞಕುಂಡದಲ್ಲಿ ಅನೇಕ ರೀತಿಯ ಯಜ್ಞಕ್ಕೆ ಬೇಕಾದಂತಹ ಸಾಮಾನುಗಳು,
ಅದರಲ್ಲಿ ಮುಖ್ಯವಾಗಿ ಅರಣ್ಯಗಳು ಮತ್ತೆ ಸೃಕ್ಸುವ ಇತ್ಯಾದಿಗಳು, ಹವಿಸ್ಸಿಗೋಸ್ಕರ ಆ ಜಿವೆ ಮುಂತಾದವು, ಈ ಎಲ್ಲ ಪದಾರ್ಥಗಳು ಮತ್ತೆ ಸಂಪೂರ್ಣ ಯಾಜ್ಞಿಕರ ಗುಂಪು ಮತ್ತೆ ಈ ಮಂತ್ರಗಳನ್ನ ಮಂತ್ರ ಸಹಿತವಾಗಿ ಸ್ವರ ಸಹಿತವಾಗಿ ಉಚ್ಚಾರ ಮಾಡೋದಕ್ಕೆ ಪಂಡಿತರ ವರ್ಗ, ಇವರೆಲ್ಲರನ್ನ ಕಲ್ಪಿಸ್ಕೊಳ್ತೀವಿ. ಆದರೆ ಇಲ್ಲಿ ಈ 26ನೇ ಶ್ಲೋಕದಿಂದ ಹೇಳುವಂತಹ ಕೃಷ್ಣನ ಆ ಯಜ್ಞದ ಸ್ವರೂಪವೇ ಬದಲಾಗ್ಬಿಟ್ಟಿರುತ್ತೆ. ಆ ವಿಚಾರಗಳನ್ನ ಸ್ವಲ್ಪ ನೋಡಿ. ಇದು ತುಂಬಾ ಕ್ರಾಂತಿಕಾರಕವಾದಂತಹ ಒಂದು ವಿಚಾರವನ್ನ ಕೃಷ್ಣ ಪರಮಾತ್ಮ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ ಅನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ರೋತ್ರಾದೀನ್ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಅನ್ಯೇ ಇನ್ನು ಬೇರೆ ಕೆಲವು ಯೋಗಿಗಳು ಶ್ರೋತ್ರಾದೀನಿ ಕಿವಿಯೇ ಮುಂತಾದಂತಹ ಇಂದ್ರಿಯಾಣಿ ಇಂದ್ರಿಯಗಳನ್ನ, ಇವೆಲ್ಲವೂ ಕರ್ಮೇಂದ್ರಿಯಗಳು. ಸಂಯಮಾಗ್ನಿಷು, ಸಂಯಮ ಅಂದರೆ ಸ್ವಾಧೀನತಾ ರೂಪಿ ಅಗ್ನಿಯಲ್ಲಿ, ಇಲ್ಲಿ ಸಂಯಮ ಅನ್ನೋದು ಪದ, ಅದನ್ನ ಅಗ್ನಿಗೆ ಸಮೀಕರಿಸಿಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಆ ಸಂಯಮ ಅನ್ನುವ ಬೆಂಕಿಯಲ್ಲಿ, ಸಂಯಮ ಹೇಗೆ ತಂದುಕೊಳ್ಳೋದು ತುಂಬಾ ಕಷ್ಟವೋ ಹಾಗೆ ಅಗ್ನಿಯನ್ನ ಪ್ರಜ್ವಲನಗೊಳಿಸೋದು ಕಷ್ಟ. ಆ ಸಂಯಮದ ಅಗ್ನಿಯಲ್ಲಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಜುಹ್ವತಿ, ಹೋಮ ಮಾಡ್ತಾರೆ ಅಂದ್ರೆ ಇಂದ್ರಿಯಗಳನ್ನ ಆಯಾ ವಿಷಯಗಳಿಂದ, ಅರ್ಥಗಳಿಂದ ತಡೆದು ತಮ್ಮ ವಶ ಮಾಡ್ಕೋತಾರೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವುಗಳನ್ನ ತಮ್ಮ ಇಂದ್ರಿಯಗಳಿಗೆ ವಿಷಯವನ್ನಾಗಿ ಮಾಡಿಕೊಳ್ಳದೆ ಇವುಗಳನ್ನ ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹದ ಮೂಲಕ ಯಾರು ತಮ್ಮ ಕೈವಶ ಮಾಡಿಕೊಂಡಿರ್ತಾರೋ ಅಂತಹವರು ಸಂಯಮಾಗ್ನಿಷು ಜುಹ್ವತಿ, ಸಂಯಮ ಎನ್ನುವ ಅಗ್ನಿಯಲ್ಲಿ ಶ್ರೋತ್ರವೇ ಮುಂತಾದಂತಹ ವಿಷಯಗಳನ್ನ ಜುಹ್ವತಿ, ಹೋಮ ಮಾಡ್ತಾರೆ. ಇದು ಮೊದಲನೆಯ ಗುಂಪು. ಇವರು ಮೊದಲು ತಮ್ಮ ಕರ್ಮೇಂದ್ರಿಯಗಳನ್ನ ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡು ಯಜ್ಞದಲ್ಲಿ ಭಾಗಿಯಾಗ್ತಾರೆ. ಆ ಯಜ್ಞ ಯಾವುದು? ಸಂಯಮ. ಅವರು ಮಾಡ್ತಾ ಇರುವಂತಹ ಯಜ್ಞ ಹವಿಸ್ಸು ಮುಂತಾದವುಗಳನ್ನ ಉಪಯೋಗಿಸಿ ದೇವತೆಗಳನ್ನ ಪ್ರಸಾದನಗೊಳಿಸೋದಲ್ಲ. ತಮ್ಮ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತಂದುಕೊಂಡು ತನ್ಮೂಲಕ ಮುಂದೆ ಅವರು ಜ್ಞಾನವನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುವ ರೀತಿಯಲ್ಲಿ ನಡೆದುಕೊಳ್ತಾರೆ. ತನ್ಮೂಲಕ ಆ ಪರಮೇಶ್ವರನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳೋದಕ್ಕೆ ತಮ್ಮನ್ನ ತಾವು ಸಿದ್ಧಗೊಳಿಸ್ಕೊಳ್ತಾ ಇದ್ದಾರೆ. ಇದು ಆ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೆಯೋದಿಕ್ಕೆ ಬೇರೆ ಬೇರೆ ಹಂತಗಳ ರೀತಿಯಲ್ಲಿ ಇಲ್ಲಿ ವಿವರಿಸಲ್ಪಟ್ಟಿದೆ. ಯಜ್ಞವನ್ನ ಮಾಡೋದು ದೇವತೆಗಳ ಆರಾಧನೆಗೋಸ್ಕರ. ಈ ಆರಾಧನೆಗಳನ್ನ ಮಾಡೋದು, ಸಂಯಮ ಮುಂತಾದವುಗಳನ್ನ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಶ್ಮಲ ಇಲ್ಲದೆ ಅದನ್ನ ಬುದ್ಧಿಯನ್ನ ಸಂಪೂರ್ಣ ಶುಭ್ರವಾಗಿ ಇಟ್ಕೊಂಡು ತನ್ಮೂಲಕ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ. ಒಂದು ಯಜ್ಞ ದೇವತೆಗಳನ್ನ ಆರಾಧಿಸೋದಕ್ಕೆ, ಇನ್ನೊಂದು ಯಜ್ಞ ತನ್ನನ್ನ ತಾನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುವ ಹಾಗೆ ತಮ್ಮನ್ನ ಸಜ್ಜುಗೊಳಿಸ್ಕೊಳ್ಳೋದಕ್ಕೆ. ಇವೆರಡರಲ್ಲೂ ಇರುವಂತಹ ವ್ಯತ್ಯಾಸ ಮುಖ್ಯವಾಗಿ ಅದೇ. ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಅನ್ಯೇ ಮತ್ತೆ ಕೆಲವರು, ಅಂದ್ರೆ ಈ ಮೊದಲನೇ ಹಂತವನ್ನ ದಾಟಿದಂತಹ ಜನ, ಶಬ್ದಾದೀನ್, ಶಬ್ದ ಮುಂತಾದಂತಹ ವಿಷಯಗಳನ್ನ ಇಂದ್ರಿಯಾಗ್ನಿಷು, ಇಂದ್ರಿಯ ರೂಪಿ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಜುಹ್ವತಿ ಅರ್ಥಾತ್ ರಾಗ, ದ್ವೇಷ ಇವುಗಳು ಯಾವುದೂ ಇಲ್ಲದಂತಹ ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸುತ್ತಿದ್ದರೂ ಸಹ ಭಸ್ಮರೂಪ ಮಾಡುತ್ತಾರೆ. ಅವರು ಇಂದ್ರಿಯಗಳ ಮೂಲಕ ಪಟುತ್ವವನ್ನು ಹೊಂದಿದ್ರೂ ಕೂಡ ಅವರ ಯಾವುದೇ ಕೆಲಸಗಳು, ಕರ್ಮಗಳು ಅವರನ್ನ ಬಂಧನಕ್ಕೆ ಸಿಲುಕಿಸೋದಕ್ಕೆ ಅಸಮರ್ಥವಾಗುತ್ತವೆ.
ಯಾಕೆಂದ್ರೆ ಆ ಹಂತವನ್ನ ಮೀರಿ ಮೇಲಿನ ಹಂತಕ್ಕೆ ಹೊರಟಿರ್ತಾರೆ. ಆದ್ದರಿಂದ ಈ ಶ್ಲೋಕವನ್ನ ಹಿಂದಿನ ಶ್ಲೋಕದ ಜೊತೆ ಸ್ವಲ್ಪ ಹೋಲಿಸಿ ನೋಡಿ. ಈ 25ನೇ ಶ್ಲೋಕದಲ್ಲಿ ಕರ್ಮಯೋಗಿಗಳ ವಿಚಾರ ಹೇಳಿದ್ರು, 2ನೇ ಶ್ಲೋಕದಲ್ಲಿ ಜ್ಞಾನಯೋಗಿಗಳ ವಿಚಾರ ಹೇಳಿದ್ರು. ಮೊದಲನೆಯ ಮತ್ತು 2ನೆಯ ಪಾದದಲ್ಲಿ ಹೇಳಿದ ವಿಚಾರದ ಮುಂದುವರೆದ ಭಾಗ ಇಲ್ಲಿ ಶ್ರೋತ್ರಾದಿ ಇತ್ಯಾದಿ ವಿಷಯಗಳಿಂದ ಇಲ್ಲಿ ಹೇಳಲ್ಪಟ್ಟಿದೆ. ಶ್ರೋತ್ರವೇ ಮುಂತಾದ ಇಂದ್ರಿಯಗಳಿಂದ ಅವರು ಯಾವುದೇ ರೀತಿಯ ತೊಂದರೆಗೂ ಒಳಗಾಗೋದಿಲ್ಲ. ಯಾಕೆಂತಂದ್ರೆ ಸಾಮಾನ್ಯರಿಗೂ ಇವರಿಗೂ ಇರುವಂತಹ ವ್ಯತ್ಯಾಸ ಇದೆ. ಇವರು ಆತ್ಮ ಸಂಯಮದ ಮೂಲಕ ಪರಮಾತ್ಮನನ್ನ ಕಾಣೋದಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ಆ ಸಂಯಮ ಅನ್ನುವ ಅಗ್ನಿಯನ್ನ ಅದರಲ್ಲಿ ಅವರು ತಮ್ಮ ಶ್ರೋತ್ರವೇ ಮುಂತಾದ ವಿಚಾರಗಳನ್ನ ಅಂದ್ರೆ ಕರ್ಮೇಂದ್ರಿಯಗಳನ್ನ ಅವುಗಳಿಗೆ ಆಹುತಿ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಇಷ್ಟೇ, ಇವರನ್ನ ಈ ಕರ್ಮೇಂದ್ರಿಯಗಳು ತುಚ್ಛವಾದ ಹೀನವಾದ ಕಾಮನೆಗಳಿಗೆ ಬಲಿ ಮಾಡುವುದಿಲ್ಲ. ಯಾಕೆಂತಂದ್ರೆ ಈ ಹವಿಸ್ಸುಗಳಿಂದ ಅವರು ಪವಿತ್ರಿತರಾಗಿರ್ತಾರೆ. ಆದ್ರಿಂದ ಯಾವುದೇ ರೀತಿಯ ಕಾಮ ವಾಸನೆಯು ಇವರಲ್ಲಿ ಉಂಟಾಗೋದಿಲ್ಲ. ಯಾಕೆಂತಂದ್ರೆ ಆ ಕರ್ಮೇಂದ್ರಿಯಗಳನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಸಂಯಮ ಅನ್ನುವ ಅಗ್ನಿಯಲ್ಲಿ ಅವರು ಅದನ್ನ ದಹಿಸಿ ಬಿಟ್ಟಿರ್ತಾರೆ. ಇದು ಮೊದಲನೇ ಮಾತು. 2ನೇದರಲ್ಲಿ ಅಂದ್ರೆ ಈ ಹಂತವನ್ನ ದಾಟಿದಂತಹ ಜನ ಶಬ್ದಾದೀನ್ ವಿಷಯಾನ್ ಇಂದ್ರಿಯಾಗ್ನಿಷು ಜುಹ್ವತಿ. ಹಿಂದಿನದರಲ್ಲಿ ಸಂಯಮವನ್ನ ಅಗ್ನಿ ಅಂತ ಹೇಳಿದ್ರು. ಈ ಗುಂಪು ಇಂದ್ರಿಯವನ್ನ ಅಗ್ನಿ ಅಂತ ಭಾವಿಸಿದ್ದಾರೆ. ಅಂದ್ರೆ ಹಂತ ಹಂತವಾಗಿ ಒಬ್ಬ ವ್ಯಕ್ತಿ ಮೇಲಕ್ಕೆ ಏರ್ಬೇಕಾದ್ರೆ ಯಾವ ದಾರಿಯಲ್ಲಿ ಕ್ರಮಿಸಿದರೆ ಆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆಯೋ ಅಂತಹ ಒಂದು ವಿಚಾರಗಳನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಶಬ್ದಾದೀನ್ ವಿಷಯಾನ್ ಅನ್ನಿ ಇಂದ್ರಿಯಾಗ್ನಿಷು ಜುಹ್ವತಿ. ಇತರರು ಅನ್ಯ ಅಂತಂದ್ರೆ ಇವರನ್ನ ಬಿಟ್ಟು ಉಳಿದವರು ಶಬ್ದವೇ ಮುಂತಾದ ವಿಷಯಗಳನ್ನ ಶಬ್ದ ರೂಪ ರಸ ಗಂಧ ಸ್ಪರ್ಶ ಇವುಗಳೆಲ್ಲ ಆ ಕರ್ಮೇಂದ್ರಿಯಗಳಿಗೆ ವಿಷಯವಾದಂತಹ ಪದಾರ್ಥಗಳು. ಇವಕ್ಕೆ ತನ್ಮಾತ್ರಗಳು ಅಂತ ಕೂಡ ಹೆಸರು. ಇವುಗಳಿಂದಲೇ ಪಂಚಭೂತಗಳು ಉತ್ಪನ್ನವಾಗುತ್ತವೆ. ಅವುಗಳನ್ನ ಇಂದ್ರಿಯ ಅನ್ನುವ ಅಗ್ನಿಗಳಲ್ಲಿ ಇಂದ್ರಿಯ ಅನ್ನುವ ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ. ಸೊ ತುಂಬಾ ಸುಂದರವಾದಂತಹ ವರ್ಣನೆ. ಹೀಗೆ ಹೋಮ ಮಾಡಿದಾಗ ಅವರ ರಾಗ ದ್ವೇಷ ಇತ್ಯಾದಿ ಯಾವುದೇ ಇಲ್ಲದಂತಹ ಇಂದ್ರಿಯಗಳ ಮೂಲಕ ಅವರು ಇತರರ ಹಾಗೆ ತಮ್ಮ ಕಣ್ಣುಗಳ ಮೂಲಕ ರೂಪವನ್ನು ನೋಡ್ತಾ ಇದ್ರು. ಅದರಿಂದ ಅವರ ಮನಸ್ಸಿಗೆ ಯಾವುದೇ ಕೆಟ್ಟ ಭಾವನೆ ಉದಯವಾಗೋದಿಲ್ಲ. ಆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಭಜಾಯತೆ ಅಂತೆಲ್ಲ ಹಿಂದೆ ನಾವು ಯಾವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದನ್ನು ಕೇಳಿದ್ವಿ. ಅಂತಹ ಯಾವುದೇ ಅವನತಿ ಇವರಿಗೆ ಒದಗೋದಿಲ್ಲ. ಯಾಕೆಂತಂದ್ರೆ ಆ ಇಂದ್ರಿಯವನ್ನೆಲ್ಲ ಅವರು ಅಗ್ನಿ ಅಂತ ಭಾವಿಸಿ ಅದರಲ್ಲಿ ಆ ವಿಷಯಗಳನ್ನ ಬಲಿ ಕೊಟ್ಟಿರೋದ್ರಿಂದ ಅದರಿಂದ ಮೇಲಕ್ಕೆ ಏರುವಂತಹ ಜನ ಇವರು ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತುಂಬಾ ಸುಂದರವಾದಂತಹ ಶ್ಲೋಕ. ಇಲ್ಲಿ 2 ಬಗೆಯ ವಿಚಾರಗಳನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಪ್ರಸ್ತುತಪಡಿಸಿದ್ದಾನೆ. ಒಂದು, ಕರ್ಮೇಂದ್ರಿಯಗಳನ್ನ ಯಾರು ಸಂಯಮದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆಯೋ ಅಂತವರು. 2ನೇಯವರು ವಿಷಯಗಳ ಮೇಲೆ ಹತೋಟಿಯನ್ನ ತಂದುಕೊಂಡು ಅವುಗಳು ತಮ್ಮ ಪಥದಲ್ಲಿ ಯಾವುದೇ ಹಾನಿಯನ್ನ ಉಂಟು ಮಾಡದ ಹಾಗೆ, ಹೇಗೆ ಅವುಗಳನ್ನ ನೋಡಿದ್ರೂ ನೋಡದ ಹಾಗೆ ನಿರ್ಲಿಪ್ತ ಭಾವದಿಂದ ಇರಲು ಸಾಧ್ಯವಾಗುತ್ತದೆಯೋ ಅಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಶ್ರೋತ್ರಾದೀನ್ ಇಂದ್ರಿಯಾನ್ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯ ಅಗ್ನಿಷು ಜುಹ್ವತಿ. ಸೊ ಮೊದಲನೆಯ ಶ್ಲೋಕಾರ್ಧದಲ್ಲಿ ಸಂಯಮವೇ ಅಗ್ನಿ, 2ನೇಯದರಲ್ಲಿ ಇಂದ್ರಿಯ ಅಗ್ನಿ. ಮೊದಲನೆಯದರಲ್ಲಿ
ಶ್ರೋತ್ರ ಮುಂತಾದ ಕರ್ಮೇಂದ್ರಿಯಗಳ ಬಗ್ಗೆ ಬಂದಿದೆ ಮಾತು. ಎರಡನೆಯ ಶ್ಲೋಕಾರ್ಧದಲ್ಲಿ ಶಬ್ದವೇ ಮುಂತಾದಂತಹ ಆ ಕರ್ಮೇಂದ್ರಿಯಗಳ ವಿಷಯಗಳು, ತನ್ಮಾತ್ರಗಳು, ಆ ವಿಷಯವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸಿದ್ದಾನೆ. ಮುಂದೆ ಇನ್ನು ಕೆಲವರ ಬಗ್ಗೆ ಹೇಳ್ತಾನೆ. ಅಂದ್ರೆ ಈ ಸಾಧನೆಯ ವಿವಿಧ ಹಂತಗಳಲ್ಲಿ ಇರುವ ಯೋಗಿಗಳ ಬಗ್ಗೆ, ಕರ್ಮಯೋಗಗಳ ಬಗ್ಗೆ ಇಲ್ಲಿ ಮಾತು ಬರ್ತಾ ಇದೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಅಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ತುಂಬಾ ಸುಂದರವಾದಂತಹ ಮಾತು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಅಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಅಪರೇ ಉಳಿದ ಯೋಗಿಗಳು, ಸರ್ವಾಣಿ ಇಂದ್ರಿಯ ಕರ್ಮಾಣಿ ಸಂಪೂರ್ಣವಾಗಿ ಎಲ್ಲ ಇಂದ್ರಿಯಗಳ ಪ್ರಯತ್ನಗಳನ್ನು ಕರ್ಮಗಳನ್ನು, ಪ್ರಾಣ ಕರ್ಮಾಣಿ ಪ್ರಾಣದ ಸಮಸ್ತ ಕ್ರಿಯೆಗಳನ್ನು, ಜ್ಞಾನ ದೀಪಿತೆ ಜ್ಞಾನದಿಂದ ಪ್ರಕಾಶಗೊಂಡ, ಆತ್ಮ ಸಂಯಮ ಯೋಗಾಗ್ನೌ ಆತ್ಮ ಸಂಯಮದ ರೂಪದಲ್ಲಿರುವ ಯೋಗ ಎನ್ನುವ ಅಗ್ನಿಯಲ್ಲಿ ಜುಹ್ವತಿ ಹೋಮ ಮಾಡ್ತಾರೆ. ಇಲ್ಲಿ ಮೂರನೇ ಹಂತದಲ್ಲಿರುವಂತಹ ಯೋಗಗಳ ಬಗ್ಗೆ ಇಲ್ಲಿ ಕೃಷ್ಣ ಪರಮಾತ್ಮ ಕೆಲವು ವಿಶೇಷಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಮೊದಲನ ಗುಂಪಿನವರು ಶ್ರೋತ್ರಿಯ ಮೊದಲಾದ ಇಂದ್ರಿಯಗಳ ಶ್ರವಣಾದಿ ಕರ್ಮಗಳನ್ನ, ಪ್ರಾಣವಾಯುವಿನಿಂದಾಗುವ ದೈಹಿಕ ಕರ್ಮಗಳನ್ನ ವಿವೇಕ ವಿಜ್ಞಾನದಿಂದ ಉಜ್ವಲವಾದ ಯೋಗಾಗ್ನಿಯಲ್ಲಿ ಹವನ ಮಾಡ್ತಾರೆ. ಇಲ್ಲಿ ಆತ್ಮನಲ್ಲಿ ಮನೋ ನಿಯಮನವೇ ಯೋಗ ಅಂತ ಅನ್ನಿಸ್ಕೊಂಡಿದೆ. ಶ್ಲೋಕದಲ್ಲಿ ಈ ಮಾತು ಸ್ಪಷ್ಟವಾಗಿ ಬರುತ್ತೆ. ಜ್ಞಾನ ದೀಪಿತೆ, ಅವರ ಜ್ಞಾನ ಉದ್ದೀಪನಗೊಂಡಿದೆ, ಪ್ರಜ್ವಲಿಸ್ತಾ ಇದೆ. ಆ ಜ್ಞಾನದ ಕಾರಣದಿಂದಾಗಿ ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಅವರ ಎಲ್ಲ ಇಂದ್ರಿಯಗಳ ಕರ್ಮಗಳನ್ನ, ಇಲ್ಲಿ ಎಲ್ಲ ಇಂದ್ರಿಯಗಳು ಅಂತಂದ್ರೆ ಅವರ ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು, ಈ 10 ಇಂದ್ರಿಯಗಳು ಯಾವ ಯಾವ ಕೆಲಸವನ್ನ ಮಾಡುತ್ತವೆಯೋ ಆ ಎಲ್ಲ ಇಂದ್ರಿಯಗಳ ಕರ್ಮಗಳನ್ನ, ಪ್ರಾಣ ಕರ್ಮಾಣಿ ಪ್ರಾಣಗಳು ಮಾಡುವಂತಹ ಕೆಲಸಗಳು, 5 ಪ್ರಾಣಗಳು, ಪಂಚ ಪ್ರಾಣಗಳು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಮಾತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ಮುಖ್ಯವಾದಂತಹ ಪ್ರಾಣಗಳು, ಪಂಚ ಪ್ರಾಣಗಳು. ಅವುಗಳ ಕೆಲಸಗಳನ್ನು ಕೂಡ ಆತ್ಮ ಸಂಯಮ ಯೋಗಾಗ್ನೌ, ಆತ್ಮ ಸಂಯಮ ಅಂದ್ರೆ ತನ್ನನ್ನ ತಾನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ಕೆಲಸ. ಅಂತಹ ಅಗ್ನಿಯಲ್ಲಿ ಜ್ಞಾನ ದೀಪಿತೆ ಸತಿ, ಜ್ಞಾನದಿಂದ ಅವರು ದೀಪ್ತವಾಗಿರುವಾಗ, ಅತ್ಯಂತ ಚೆನ್ನಾಗಿ ಆ ಜ್ಞಾನದಿಂದ ಉದ್ದೀಪಿತವಾಗಿರುವ ಸಂದರ್ಭದಲ್ಲಿ ಜುಹ್ವತಿ, ಆತ್ಮ ಸಂಯಮ ಯೋಗಾಗ್ನೌ, ಆತ್ಮ ಸಂಯಮ ಯೋಗ, ಅದರಲ್ಲಿ ಅದನ್ನೇ ಅಗ್ನಿ ಅಂತ ತೆಗೆದುಕೊಂಡಾಗ ಅದರಲ್ಲಿ ತಮ್ಮ ಈ 2 ಕ್ರಿಯೆಗಳನ್ನ, ಅಂದ್ರೆ ಎಲ್ಲ ಇಂದ್ರಿಯಗಳ ಕರ್ಮ ಮತ್ತು ಪ್ರಾಣಗಳ ಕರ್ಮ, ಅವಷ್ಟನ್ನು ಇದರಲ್ಲಿ ಅವರು ಹೋಮ ಮಾಡ್ತಾರೆ. ಅಂದ್ರೆ ಅವರಿಗೆ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಅಥವಾ ಪ್ರಾಣದ ಕೆಲಸಗಳೇ ಆಗಲಿ, ಇವು ಯಾವುವೂ ಕೂಡ ಅವರ ದಾರಿಗೆ ಅಡ್ಡಿಯನ್ನ ಉಂಟು ಮಾಡದ ರೀತಿಯಲ್ಲಿ ಅವುಗಳನ್ನ ಪರಿಹರಿಸಿಕೊಳ್ತಾರೆ. ಯಾವುದರಲ್ಲಿ? ಆತ್ಮ ಸಂಯಮ ಯೋಗ, ನಾವು ಆತ್ಮದ ಸಂಯಮ ಅನ್ನುವ ಯೋಗ ಪೂರ್ಣವಾದಂತಹ ಅಗ್ನಿ. ಶ್ಲೋಕದ ಅರ್ಥ ನೋಡಿ. ಅಪರೇ ಬೇರೆಯ ಯೋಗಿಗಳು, ಸರ್ವಾಣಿ ಇಂದ್ರಿಯ ಕರ್ಮಾಣಿ
ಸಂಪೂರ್ಣವಾಗಿ ಇಂದ್ರಿಯಗಳ ಯತ್ನಗಳನ್ನ, ಪ್ರಯತ್ನಗಳನ್ನ, ಕರ್ಮಗಳನ್ನ ಪ್ರಾಣ ಕರ್ಮಾಣಿ, ಪ್ರಾಣದ ಸಮಸ್ತ ಕ್ರಿಯೆಗಳನ್ನ, ಇಲ್ಲಿ ಪ್ರಾಣ ಅಂತಂದ್ರೆ 5: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ವಾಯುಗಳು ನಮ್ಮಲ್ಲಿದ್ದಾಗ, ಆ ಪ್ರಾಣಗಳು ನಮ್ಮಲ್ಲಿದ್ದಾಗ ನಾವು ಬದುಕಿರ್ತೀವಿ. ಅವು ನಮ್ಮಿಂದ ಹೊರಟು ಹೋದ್ರೆ ನಾವು ಜೀವಂತ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಪಂಚ ಪ್ರಾಣಗಳ ಕೆಲಸ ಒಂದೊಂದಕ್ಕೆ ಒಂದೊಂದು ನಿಶ್ಚಿತವಾಗಿದೆ. ಆ ನಿಶ್ಚಿತವಾದಂತಹ ಕಾರ್ಯಗಳನ್ನ ಕೂಡ ನಿಯಂತ್ರಿಸಬಲ್ಲಂತಹ ಯೋಗ ಶಕ್ತಿ ಈ ಜನರಿಗುಂಟು. ಅವರು ತಮ್ಮ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ ಮತ್ತು ಈ ಪ್ರಾಣದ ಚಲನವಲನಗಳನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಆತ್ಮ ಸಂಯಮ ಅನ್ನುವ ಯೋಗಾಗ್ನಿಯಲ್ಲಿ ಅದನ್ನ ಹಾಕಿಬಿಡ್ತಾರೆ, ಅದರಲ್ಲಿ ಭಸ್ಮಸಾತ್ ಮಾಡುತ್ತಾರೆ. ಅಂದ್ರೆ ಅದರ ಯಾವುದೇ ರೀತಿಯ ವಿರುದ್ಧ ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ಇವರು ಶಕ್ತರಾಗಿರ್ತಾರೆ. ಅದಕ್ಕೆ ಆ ಅಗ್ನಿಯನ್ನ ಇಲ್ಲಿ ಸಂಯಮ ಯೋಗ, ಆತ್ಮ ಸಂಯಮ ಯೋಗ ಅಗ್ನಿ ಅಂತ ಕರೆದಿದ್ದಾರೆ. ಅಂದ್ರೆ ಆತ್ಮ ತಾನು ತನ್ನ ಅರ್ಥ ಇಲ್ಲಿ, ಪರಮಾತ್ಮ ಅನ್ನೋ ಅರ್ಥ ಅಲ್ಲ. ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಆತ್ಮ ಅಂತ ಅನ್ನೋದು ಇಲ್ಲಿ ಬಳಸಲ್ಪಟ್ಟಿದೆ, ಸೆಲ್ಫ್ ಅನ್ನೋ ಅರ್ಥದಲ್ಲಿ. ಸಂಯಮ ಅದನ್ನು ನಿಯಂತ್ರಿಸಿಕೊಳ್ಳುವಂತಹ ಶಕ್ತಿ. ಆ ಶಕ್ತಿ ಬಂದಿರೋದು ಎಲ್ಲಿಂದ? ಯೋಗದಿಂದ. ಇಲ್ಲಿ ಯೋಗ ಅಂತ ಅನ್ನೋ ಪದ ಕರ್ಮಯೋಗ ಅಥವಾ ಜ್ಞಾನಯೋಗ ಅನ್ನೋ ಅರ್ಥದಲ್ಲಿ ಬಂದಿಲ್ಲ. ಯೋಗ ಅಂತ ಅನ್ನೋದು ಇಲ್ಲಿ ಸಾಧನೆ ಅನ್ನೋ ಅರ್ಥದಲ್ಲಿ ಬಂದಿದೆ. ಅದನ್ನ ನಿಯಂತ್ರಿಸುವಂತಹ ಶಕ್ತಿ, ಅದನ್ನ ಅಗ್ನಿ ಅಂತ ಪರಿಭಾವಿಸಿ ಅದರಲ್ಲಿ ಜ್ಞಾನದೀಪಿತೆ ಸತಿ, ಯಾರ ಮನಸ್ಸು ಜ್ಞಾನದಿಂದ ಉದ್ದೀಪಿತವಾದಾಗ, ಪ್ರಕಾಶಗೊಂಡಾಗ, when it is illuminated by the knowledge, ಅಂತಹ ಸಂದರ್ಭದಲ್ಲಿ ಈ ಯಜ್ಞವನ್ನ ಈ ಸಾಲಿನ ಯತಿಗಳು ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಹಂತ. ಮೊದಲನೇ ಹಂತದಲ್ಲಿ ಕೇವಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಇನ್ನು ಕೆಲವು ಸಂದರ್ಭದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಶಬ್ದ, ಅವುಗಳ ವಿಷಯ. ಇಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಸಂಪೂರ್ಣವಾದ ಅವರ ಎಲ್ಲ ಕ್ರಿಯೆಗಳು, ಪ್ರಾಣ ಕ್ರಿಯೆಗಳನ್ನೂ ಸೇರಿಸಿಕೊಂಡು ಆ ಪಂಚಪ್ರಾಣಗಳ ಕ್ರಿಯೆಗಳನ್ನು ಕೂಡ ಇವರು ತಮ್ಮಲ್ಲಿಯೇ ಅದನ್ನ ಯಜ್ಞ ಮಾಡಿಬಿಡ್ತಾರೆ. ಅಂದರೆ ಇವರ ಶಕ್ತಿ ಸ್ವಲ್ಪ ಸ್ವಲ್ಪವಾಗಿ ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ. ಇವೆಲ್ಲ ಒಂದಾದ ನಂತರ ಒಂದೇ ದಿವಸದಲ್ಲಿ ಆಗ್ಬಿಡುತ್ತೆ ಅಂತ ಅಲ್ಲ. ಇದಕ್ಕೆಲ್ಲ ಸಾಧನೆ ಮುಖ್ಯ, ಪ್ರತಿನಿತ್ಯ ಪ್ರಯತ್ನ ಬೇಕು. ಆಗ ಮಾತ್ರ ಇಂತಹ ಒಂದು ಕ್ರಿಯೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಇವೆಲ್ಲ ತುಂಬಾ ಕ್ಷಿಪ್ರವಾದ ಬದಲಾವಣೆಗಳನ್ನ ತರುವಂತಹ ಕ್ರಿಯೆಗಳಾಗಿವೆ. ಹಂತ ಹಂತವಾಗಿ ಒಬ್ಬ ವ್ಯಕ್ತಿ ಮೇಲಿರ್ಬೇಕಾದ್ರೆ ಯಾವ ರೀತಿ ಅವನು ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಅನ್ನೋದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಟ್ಟಿದ್ದ. ಇದು ಒಂದು ಪಥವನ್ನ ತೋರಿಸಿಕೊಳ್ಳುವಂತಹ, ದಿಕ್ಪಥವನ್ನ ಸೂಚಿಸುವಂತಹ ಮಾತು. ಶ್ಲೋಕವನ್ನ ಮತ್ತೊಮ್ಮೆ ನೋಡೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಎಲ್ಲ ಇಂದ್ರಿಯ ಕರ್ಮಗಳು, ಪ್ರಾಣ ಕರ್ಮಾಣಿ ಚಾಪದೆ. ಇಲ್ಲಿ ಸರ್ವಾಣಿ ಅಂತಂದ್ರೆ ಎರಡೂ ರೀತಿಯ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು, ಅವೆರಡನ್ನೂ ಕೂಡ, ಹಾಗೂ ಪ್ರಾಣ ಕರ್ಮಾಣಿಚ, ಪಂಚ ಪ್ರಾಣಗಳ ಕೆಲಸಗಳು, ಅವುಗಳನ್ನೆಲ್ಲ ಅಗ್ನೌ ಜುಹ್ವತಿ, ಬೆಂಕಿಯಲ್ಲಿ ಸುಡ್ತಾನೆ. ಯಾವುದು ಬೆಂಕಿ? ಆತ್ಮ ಸಂಯಮ ಯೋಗ, ಆತ್ಮ ಸಂಯಮವನ್ನ ಸಾಧಿಸಿರುವಂತಹ, ತನ್ಮೂಲಕ ಅದರಲ್ಲಿ ಹವ್ಯಸ್ಸನ್ನ ಇದನ್ನೇ ಅರ್ಪಣೆ ಮಾಡ್ತಾ ಇರುವಂತಹ, ಅದು ಯಾವ ಸಂದರ್ಭದಲ್ಲಿ? ಜ್ಞಾನ ದೀಪಿತೆ, ಯಾರ ಮನಸ್ಸು ಜ್ಞಾನದಿಂದ ಪ್ರಜ್ವಲಗೊಂಡಿದೆಯೋ, ಜ್ಞಾನವನ್ನ ಸಂಪೂರ್ಣವಾಗಿ ದೀಪ್ತಗೊಳಿಸಿದೆಯೋ, ಉದ್ದೀಪ್ತಗೊಳಿಸಿದೆಯೋ, ಅಂತಹ ವ್ಯಕ್ತಿ ಈ ಕೆಲಸವನ್ನ ಮಾಡಬಲ್ಲ. ಮುಂದಿನ ಶ್ಲೋಕದಲ್ಲಿ ಇದು ತುಂಬಾ
ಉತ್ತಮವಾದಂತಹ ಶ್ಲೋಕ. ಮುಂದಿನದು ಅಷ್ಟೇ, 28ನೇ ಶ್ಲೋಕ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಾಃ. ಇಲ್ಲಿ ಅನೇಕ ವಿಶೇಷವಾದ ಪದಗಳನ್ನ ಕೃಷ್ಣ ಪರಮಾತ್ಮ ಬಳಸಿದ್ದಾನೆ. ದ್ರವ್ಯ ಯಜ್ಞ. ದ್ರವ್ಯ ಯಜ್ಞ ಅಂತಂದ್ರೆ ನಾನು ಹಿಂದೆ ಹೇಳಿದ ಹಾಗೆ ಅಪಾರವಾದ ಸಂಖ್ಯೆಯಲ್ಲಿ ಅರಣ್ಯಗಳನ್ನ, ಆಹುತಿಗೆ ಕೊಡೋದಕ್ಕೋಸ್ಕರ ಆಜ್ಯಗಳನ್ನ, ಹೀಗೆ ಅನೇಕ ವಿಧವಾದಂತಹ ಪದಾರ್ಥಗಳನ್ನ ಪಕ್ಕದಲ್ಲಿಟ್ಟುಕೊಂಡು ಸಹಸ್ರಾರು ಜನ ಯಾಜ್ಞಿಕರನ್ನ ಸೇರಿಸಿಕೊಂಡು ಮಾಡುವಂತಹ ಯಜ್ಞ, ಅದಕ್ಕೆ ದ್ರವ್ಯ ಯಜ್ಞ ಅಂತ ಕರೀತಾರೆ. ಯಾಕೆಂತಂದ್ರೆ ಇದಕ್ಕೆ ತುಂಬಾ ವಿಶಾಲವಾದಂತಹ ಭೂಮಿ ಬೇಕಾಗತ್ತೆ, ಸಹಸ್ರಾರು ಜನಕ್ಕೆ ಸಂತರ್ಪಣೆ ಏರ್ಪಡಿಸೋದಕ್ಕೆ ಜಾಗ ಬೇಕಾಗತ್ತೆ, ಅದಕ್ಕೆಲ್ಲ ಟೆಂಟ್ಗಳು ಗುಡಾರಗಳು ಹಾಕ್ಬೇಕಾಗತ್ತೆ. ಬಾಲಕಾಂಡದಲ್ಲಿ, ರಾಮಾಯಣದಲ್ಲಿ ದಶರಥ ಒಂದು ಯಜ್ಞವನ್ನು ಮಾಡೋದಕ್ಕೆ ಯಾವ್ಯಾವ ರೀತಿ ಸಂಹಾರ ಪದಾರ್ಥಗಳನ್ನೆಲ್ಲ ತಯಾರಿಸ್ಕೋಬೇಕು ಅಂತ ಅನ್ನೋದಕ್ಕೆ ವಿಶೇಷವಾದ ಅಪ್ಪಣೆಗಳನ್ನ ತನ್ನ ಮಂತ್ರಿಗಳಿಗೆ ಕೊಡೋದನ್ನ ನಾವು ನೋಡ್ತೀವಿ. ಅವನು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡೋದಕ್ಕೆ ಇಷ್ಟಪಡ್ತಾನೆ. ಮಕ್ಕಳಿಲ್ಲ ಅಂತ ಹೇಳಿ ಮಕ್ಕಳನ್ನ ಪಡೆಯೋದಕ್ಕೆ ಆ ಯಜ್ಞವನ್ನ ದೇವತೆಗಳ ಮೂಲಕ ಆಹ್ವಾನ ಮಾಡಿ ಅವರಿಂದ ಹವಿಸನ್ನು ಪಡೆದು ತಾನು ಮಕ್ಕಳನ್ನ ಪಡೆಯೋದಕ್ಕೆ ಇಷ್ಟಪಡ್ತಾನೆ. ಆ ಒಂದು ಸಂಭ್ರಮವನ್ನ ಒಂದೆರಡು ಸರ್ಗಗಳಲ್ಲಿ ನಾವು ವಿಶೇಷ ರೀತಿಯಲ್ಲಿ ಕಾಣ್ತೀವಿ. ಮಂತ್ರಿಗಳಿಗೆ ಅವನು ಕೊಡುವಂತಹ ವಿಶೇಷವಾದ ಮುನ್ನೆಚ್ಚರಿಕೆಗಳು, ಯಾವ್ಯಾವ ದೇಶಗಳಿಂದ ಯಾವ್ಯಾವ ರಾಜರು ಬರ್ಬೇಕು ಅದನ್ನ ನೋಡೋದಿಕ್ಕೆ, ಋತ್ವಿಕರನ್ನ ಹೇಗೆ ಎಲ್ಲೆಲ್ಲಿಂದ ಕರೆಸ್ಬೇಕು, ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸನ್ಮಾನಗಳನ್ನ ಮಾಡಬೇಕು, ಮತ್ತೆ ದಕ್ಷಿಣೆ ಕೊಡೋದಿಕ್ಕೆ ಗೋವುಗಳು ಇತ್ಯಾದಿಗಳನ್ನೆಲ್ಲ ಹೇಗೆ ಸಂಗ್ರಹಿಸ್ಬೇಕು, ಹೀಗೆ ಎಲ್ಲದಕ್ಕೂ ಆತ ಒಂದೊಂದೇ ವಿವರವಾದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾನೆ. ಅದಕ್ಕೆ ದ್ರವ್ಯ ಯಜ್ಞ ಅಂತ ಕರೀತಾರೆ. ತುಂಬಾ ಕಷ್ಟಕರವಾದದ್ದು. ಆದ್ರಿಂದಲೇ ಸಾಮಾನ್ಯವಾಗಿ ಇಂತಹ ಯಜ್ಞದ ಕಾರ್ಯವನ್ನ ನಡೆಸಿದ ನಂತರ ಅವಭೃತ ಅಂತ ಹೇಳಿ ಒಂದು ಸ್ನಾನ ಮಾಡ್ತಾರೆ ಅವರು. ಸದ್ಯ ಎಲ್ಲ ಕಷ್ಟಗಳು ನೆಗೆದು ನಾನು ಈ ಒಂದು ಯಜ್ಞವನ್ನ ತುಂಬಾ ಚೆನ್ನಾಗಿ ನಡೆಸಿಬಿಟ್ಟೆ ಅನ್ನುವ ಒಂದು ಸಂಭ್ರಮದಿಂದ ಆತ ಮಾಡುವ ಸ್ನಾನಕ್ಕೆ ಅವಭೃತ ಸ್ನಾನ ಅಂತ ಕರೀತಾರೆ. ಹೀಗೆ ದ್ರವ್ಯ ಯಜ್ಞ ತುಂಬಾ ಕ್ಲಿಷ್ಟವಾದದ್ದು. ದ್ರವ್ಯ ಯಜ್ಞ, ತಪೋಯಜ್ಞ, ತಪಸ್ಸಿನ ಮೂಲಕವೇ ಮಾಡುವಂತಹ ಯಜ್ಞ. ಆ ತಪಸ್ಸನ್ನ ಮುಂದೆ ಕೂಡ ಒಂದೆರಡು ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ವಿವರಣೆ ಕೊಡ್ತಾನೆ. ಯೋಗ ಯಜ್ಞ ತಥಾಪರಿ, ಯೋಗದ ಮೂಲಕ ಅಂದ್ರೆ ಅಷ್ಟಾಂಗ ಯೋಗ ಅನ್ನೋದು ಪತಂಜಲಿ ಮಹರ್ಷಿಗಳು ರೂಪಿಸಿಕೊಟ್ಟಿರುವಂತಹ ಒಂದು ಯೋಗ ಮಾರ್ಗ. ಅಲ್ಲಿ ಯಮ, ನಿಯಮ ಇತ್ಯಾದಿ 8 ಸ್ತರಗಳಲ್ಲಿ ಒಬ್ಬ ವ್ಯಕ್ತಿ ಇಂತಹ ಒಂದು ಯಜ್ಞವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಕಡೆಯಲ್ಲಿ ಅವನು ಸಮಾಧಿ ಸ್ಥಿತಿಯನ್ನ ಸೇರಬೇಕಾದ್ರೆ 8 ಹಂತದಲ್ಲಿ ಪ್ರಯತ್ನಗಳನ್ನ ಮಾಡಿ ಅದರಲ್ಲೆಲ್ಲ ಜೈಶೀಲ್ನಾದರೆ, ಸಿದ್ಧಿಯನ್ನ ಪಡೆದರೆ ಆತ ಸಮಾಧಿಯನ್ನ ಸೇರಬಹುದು. ಸಮಾಧಿ ಅಂತಂದ್ರೆ ಮನಸ್ಸಿನ ಅತ್ಯುಚ್ಛ್ರಾಯವಾದ ಪರಾಕಾಷ್ಠಾ ಪರಾಗತಿ ಅಂತ ಯಾವ ಮಾತನ್ನ ಉಪನಿಷತ್ತುಗಳು ಹೇಳುತ್ತವೆಯೋ ಅಂತಹ ಸ್ಥಿತಿ. ಅಂತವರು ಯೋಗ ಯಜ್ಞವನ್ನ ನಡೆಸ್ತಾರೆ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ, ಈ ಎರಡೂ ಪದಗಳು ವಿಶಿಷ್ಟವಾದ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿವೆ. ಸ್ವಾಧ್ಯಾಯ ಅಂತಂದ್ರೆ ವೇದ ಉಪನಿಷತ್ತುಗಳು ಮತ್ತೆ ಮತ್ತೆ ಓದಿಕೊಳ್ಳುವ ಒಂದು ಪ್ರಯತ್ನ. ಪ್ರತಿದಿನ ಜನ ಈ ಸ್ವಾಧ್ಯಾಯ ಯಜ್ಞವನ್ನು ನಡೆಸ್ಕೊಂಡು ಬರಬೇಕು. ಸ್ವಾಧ್ಯಾಯ ಅಂತಂದ್ರೆ ವೇದದಲ್ಲಿ ಹೇಳಿರುವಂತಹ ಮಾತುಗಳನ್ನ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ಆ ವೇದದ ಸೂಕ್ತಗಳನ್ನ ತನಗೆ ತಾನೇ ಹೇಳಿಕೊಳ್ಳುವುದು. ಗುರುವಿನ ಮೂಲಕ ಪಾಠ ಆಗಿರುವಂತಹ ವೇದ ಭಾಗಗಳನ್ನ ಸಂಪೂರ್ಣವಾಗಿ ಆತ ಅರಗಿಸಿಕೊಳ್ಳೋದಕ್ಕೆ ಇದು ತುಂಬಾ ಸೂಕ್ತವಾದಂತಹ ಒಂದು ಸಂದರ್ಭ. ಅದನ್ನ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ.
ಇಲ್ಲಿ ಪ್ರತಿಯೊಂದನ್ನು ಯಜ್ಞ ರೂಪೀಯವಾಗಿಯೇ ಭಾವಿಸಿರೋದು ಯಾಕೆ ಅಂತಂದ್ರೆ, ಯಜ್ಞದಲ್ಲಿ ಯಾವ ಕ್ರಿಯೆ ನಡೆಯುತ್ತದೆಯೋ ಇಲ್ಲೂ ಕೂಡ ಅದೇ ಕ್ರಿಯೆ ನಡೆಯುತ್ತೆ. ಇಲ್ಲಿ ಹವಿಸ್ಸು ಇರುತ್ತೆ, ಅಗ್ನಿ ಇರ್ತಾನೆ, ಮತ್ತೆ ಅದನ್ನ ಅಗ್ನಿಗೆ ಅರ್ಪಿಸುವಂತಹ ಒಬ್ಬ ವ್ಯಕ್ತಿಯು ಇರ್ತಾನೆ, ಯಜಮಾನ. ಆ ವ್ಯಕ್ತಿಯೇ ನಾವು. ಸೊ ಇಲ್ಲಿ ಮಾಡುವ ಪ್ರತಿಯೊಂದು ಕರ್ಮವು ನಮ್ಮನ್ನ ಜೀವನದ ಸಂಸಾರ ಚಕ್ರದ ಬಂಧನಕ್ಕೆ ಸಿಲುಕಿಸೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಆ ಭಾವನೆ ನಾನು ಕರ್ತ ಅಂತನ್ನುವ ಭಾವನೆ ಇರೋದೇ ಇಲ್ಲ. ಆ ಫಲಕ್ಕೋಸ್ಕರ ನಾನು ಈ ಕೆಲಸವನ್ನ ಮಾಡ್ತೀನಿ ಅನ್ನುವ ವಿಚಾರ ಇರೋದಿಲ್ಲ. ನಾನು ಇದನ್ನ ಮಾಡ್ತಾ ಇರೋದು ನನ್ನ ವಿಹಿತವಾದ ಕರ್ಮ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದರ ಫಲವನ್ನೆಲ್ಲ ನಾನು ಭಗವಂತನಿಗೆ ನಿವೇದಿಸಿಕೊಂಡಿದ್ದೀನಿ ಅನ್ನುವ ಭಾವ. ಆದ್ರಿಂದ ಆ ಕೆಲಸವನ್ನ, ಕಾರ್ಯವನ್ನ, ಕರ್ಮವನ್ನ ಮಾಡಿದ್ದು ನಮ್ಮ ಮನಸ್ಸಿಗೆ ತಟ್ಟಬಾರದು, ನಮ್ಮನ್ನ ಅದು ಬಂಧನಕ್ಕೆ ಒಳಪಡಿಸಬಾರದು, ನಮ್ಮನ್ನ ಸಂಸಾರ ಚಕ್ರಕ್ಕೆ ದೂಡಬಾರದು. ಆದ್ದರಿಂದ ಇವೆಲ್ಲವೂ ಕೂಡ ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಕಡೆಯದು ಜ್ಞಾನ ಯಜ್ಞ. ಅಂದ್ರೆ ಜ್ಞಾನವನ್ನ ಕುರಿತು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುತ್ತಾ, ನಮ್ಮ ಮನಸ್ಸಿನಲ್ಲಿ ಉತ್ತರಗಳನ್ನು ಹುಡುಕುತ್ತಾ ಆ ಆತ್ಮನಲ್ಲಿ ಒಂದಾಗುವಂತಹ ಪ್ರಕ್ರಿಯೆ. ಇದನ್ನೆಲ್ಲ ಯಾರು ಮಾಡ್ತಾರೆ? ಸಂಶಿತ ವ್ರತಃ ಯತಯಃ. ಅಹಿಂಸಾ ಮುಂತಾದಂತಹ ಕಠಿಣ ವ್ರತಗಳಿಂದ ಕೂಡಿದಂತಹ ಯಮ ನಿಯಮ ಅವುಗಳನ್ನೆಲ್ಲ ಯಾರು ಪಾಲಿಸಿಕೊಂಡು ಬರ್ತಿರ್ತಾರೆಯೋ ಅಂತಹ ವ್ಯಕ್ತಿಗಳು ಯತಯಃ ಪ್ರಯತ್ನವನ್ನ ಮಾಡ್ತಾ 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 ಸಿದ್ಧಿಯನ್ನ, ತಮಗೆ ಬಯಸಿದಂತಹ ಆ ಆತ್ಮ ಸಾಕ್ಷಾತ್ಕಾರದ ವಿಚಾರವನ್ನ ಹಂತ ಹಂತವಾಗಿ ತಲುಪುವಂತಹ ಜನ. ಸಂಶಿತ ವ್ರತಃ. ಸಂಶಿತ ಅಂತಂದ್ರೆ ತಾವು ಆರಿಸಿಕೊಂಡಂತಹ ಆ ಅಷ್ಟಾಂಗ ಮಾರ್ಗ. ಇದನ್ನ ಅಷ್ಟಾಂಗಿಕ ಮಾರ್ಗ ಅಂತ ಹೇಳಿ ಬೌದ್ಧ ಮತದಲ್ಲಿದೆ. ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬುದ್ಧನ ಅಷ್ಟಾಂಗಿಕ ಮಾರ್ಗ ಬೇರೆ, ಈ ಪತಂಜಲಿ ಯೋಗಶಾಸ್ತ್ರದಲ್ಲಿ ಹೇಳಿರುವಂತಹ ಅಷ್ಟಾಂಗ ಯೋಗವೇ ಬೇರೆ. ಅದಕ್ಕೂ ಇದಕ್ಕೂ ಹೆಚ್ಚಿನ ಹೊಂದಾಣಿಕೆ ಇಲ್ಲ. ಯತಯಃ ಪ್ರಯತ್ನಶೀಲರಾದಂತಹ, ಪ್ರಯತ್ನದ ಮೂಲಕ ಯಶಸ್ಸನ್ನ ಪಡೆಯುವಂತಹ, ಹಂತ ಹಂತವಾಗಿ ಪಡೆಯುವಂತಹ ಮುಮುಕ್ಷುಗಳು, ಮೋಕ್ಷವನ್ನ ಯಾರು ಆಶಿಸ್ತಾ ಇದ್ದಾರೆ ಅಂತಹ ಜನ. ತುಂಬಾ ಸುಂದರವಾದಂತಹ ಶ್ಲೋಕ. ದ್ರವ್ಯ ಯಜ್ಞ ತಪೋಯಜ್ಞ ಯೋಗ ಯಜ್ಞ ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಃ. ದ್ರವ್ಯ ಯಜ್ಞ ಅಂದ್ರೆ ಹವಿರ್ಭಾಗವನ್ನ ದೇವತೆಗಳಿಗೋಸ್ಕರ ಕೊಡುವಂತಹ, ಎಲ್ಲ ದ್ರವ್ಯಗಳನ್ನ ಉಪಯೋಗಿಸಿ ಮಾಡುವಂತಹ ಯಜ್ಞ. ತಪೋ ಯಜ್ಞ, ತಪಸ್ಸಿನ ಮೂಲಕವೇ ಇವೆಲ್ಲವನ್ನ ಸಾಧಿಸುವಂತಹ ಯತಿಗಳು. ಯೋಗ ಯಜ್ಞ, ಅಷ್ಟಾಂಗ ಯೋಗ ಮಾರ್ಗದ ಮೂಲಕ ಪತಂಜಲಿಯವರು ಯೋಗಶಾಸ್ತ್ರದಲ್ಲಿ ವಿವರಿಸಿರುವಂತಹ ಪದ್ಧತಿಯನ್ನ ಅಳವಡಿಸಿಕೊಂಡವರು. ನಾಲ್ಕನೆಯದು ಸ್ವಾಧ್ಯಾಯ ಮತ್ತು ಜ್ಞಾನಯಜ್ಞ. ಇವು ಒಂದೆಂತಲೂ ತಗೋಬಹುದು, ಬೇರೆ ಬೇರೆ ಅಂತಲೂ ತಗೋಬಹುದು. ಸ್ವಾಧ್ಯಾಯ ಯಜ್ಞ ಅಂತಂದ್ರೆ ವೇದ ಸೂಕ್ತಗಳನ್ನ ಸರಿಯಾಗಿ ಪಠಿಸಿ ಅದರ ಅರ್ಥವನ್ನ ಅರಿತುಕೊಂಡು ಅದರಂತೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವಂತಹ ಯತಿಗಳು. ಜ್ಞಾನಯಜ್ಞ, ಜ್ಞಾನವನ್ನ ಯಜ್ಞವನ್ನಾಗಿ ಸಾಧಿಸಿಕೊಂಡವರು. ಅಂದರೆ ತಮ್ಮ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಅದಕ್ಕೋಸ್ಕರ ಯಜ್ಞದಲ್ಲಿಯೂ ಅದನ್ನೇ ಬಳಸುವಂತಹ ಮಂದಿ. ಈ 5 ಜನ ಸಂಶಿತ ವ್ರತಃ ಯತಯಃ. ಸಂಶಿತ ವ್ರತಃ ತಮ್ಮ ಶಮ ದಮಾದಿ ಅನೇಕ ವಿಚಾರಗಳನ್ನ ರೂಢಿಸಿಕೊಂಡಿರುವ, ನಿಯಮಗಳನ್ನ ಪಾಲಿಸಿಕೊಂಡು ಬರ್ತಾ ಇರುವಂತಹ ಋಷಿಪ್ರಾಯರು. ಯತಯಃ ಪ್ರಯತ್ನಶೀಲರು. ಇದು ಎಲ್ಲವೂ ಒಮ್ಮೆಲೆ ಆಗಿಬಿಡುತ್ತೆ ಈ ಜ್ಞಾನ ಅಂತಂದ್ರೆ ಕಷ್ಟಕರವಾದಂತಹ ಕೆಲಸ. ಅನೇಕ ಜನ್ಮಗಳನ್ನ ಎತ್ತಬೇಕಾಗಿ ಬರ್ಬೋದು. ಅನೇಕ ಸಹಸ್ರಾರು ವರ್ಷಗಳ ಕಾಲ ನಾವು ಎತ್ತಿದ ಎಲ್ಲ ಜನ್ಮಗಳಲ್ಲಿಯೂ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ನಮ್ಮ ಬುದ್ಧಿಯನ್ನ ಮತ್ತೆ ನಮ್ಮ ಅಂತಃಕರಣವನ್ನ ಶುದ್ಧ ಮಾಡಿಕೊಂಡು ಇದನ್ನ ಪಡೆಯಬಲ್ಲಂತಹ ಸಾಧ್ಯತೆ.
ಆ ಮಾತನ್ನ ಇಲ್ಲಿ ಯತಯ ಸಂಶಿತ ವ್ರತ ಅನ್ನೋ ಎರಡೂ ಪದಗಳು ಕೂಡ ತೋರಿಸ್ಕೊಳ್ಳುತ್ತೆ. ಸೊ ಇಲ್ಲಿ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಮತ್ತು ಜ್ಞಾನಯಜ್ಞ, ಹೀಗೆ 5 ತರಹದ ಯಜ್ಞಗಳ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಳಬೇಕಾದ ಮಾತು ಅಂತಂದ್ರೆ, ಈ ಎಲ್ಲ ಯಜ್ಞಗಳು ಕೂಡ ಒಬ್ಬನೇ ವ್ಯಕ್ತಿಯಿಂದ ಪಾಲಿಸಪಡೋದಕ್ಕೆ ಸಾಧ್ಯವಿಲ್ಲದೇ ಇದ್ರು ಹಂತ ಹಂತವಾಗಿ ನಾವು ಪಾಲಿಸಬೇಕಾದಂತಹ ವಿಚಾರಗಳು ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಳ್ತಾ ಇದ್ದಾರೆ. ಮುಂದಿನ 29ನೇ ಶ್ಲೋಕದಲ್ಲಿ ಪ್ರಾಣಾಯಾಮ ಅಂದ್ರೆ, ಇಲ್ಲಿ ಪ್ರಾಣಾಯಾಮ ಅಂತ ಅನ್ನೋದಕ್ಕಿಂತ ಬರೀ ಪ್ರಾಣಗಳ ಮೂಲಕವೇ ಇದನ್ನ ಹೇಗೆ ಸಾಧಿಸಬಹುದು ಅಂತ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೇ ಪ್ರಾಣ ಅಪಾನ ಗತಿ ಹೃತ್ವ ಪ್ರಾಣಾಯಾಮ ಪರಾಯಣ. ಪ್ರಾಣಾಯಾಮದಲ್ಲಿ ನಿರತರಾಗಿರುವಂತಹ ಯತಿಗಳು, ಇವರು ಪ್ರಾಣಾಯಾಮ ಅಂತಂದ್ರೆ ಬರೀ ಪ್ರಾಣವನ್ನ ಮತ್ತು ಉಸಿರನ್ನ ಸೇರಿಸಿಕೊಂಡು ತನ್ಮೂಲಕ ತಮ್ಮ ಸಿದ್ಧಿಯನ್ನ ಸಾಧಿಸುವಂತಹ ಜನ, ಒಂದು ರೀತಿಯಲ್ಲಿ ಹಠಯೋಗಿಗಳು ಅಂತ ಹೇಳ್ಬೋದು. ಅವರು ಸಾಧಿಸಬಲ್ಲಂತಹ ಕ್ರಿಯೆ ಯಾವ ರೀತಿ ಇದೆ ಅಂತಂದ್ರೆ, ಮೊದಲು ನಾವು 5 ಪ್ರಾಣಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ನಾವು ಸಾಮಾನ್ಯವಾಗಿ ಎಲ್ಲ ಯೋಗ ಗ್ರಂಥಗಳಲ್ಲಿಯೂ, ಹಠಯೋಗ ಪ್ರದೀಪಕ ಆಗ್ಲಿ ಅಥವಾ ಅಂತಹದೇ ಯಾವುದೇ ಗ್ರಂಥವಾಗಲಿ, ಘೇರಂಡ ಸಂಹಿತ, ಅವುಗಳಲ್ಲೆಲ್ಲ ನಾವು ಇದನ್ನ ಮತ್ತೆ ಮತ್ತೆ ಕಾಣ್ತೀವಿ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಇವುಗಳ ಒಂದೊಂದೇ ವಿಚಾರ. ಇಲ್ಲಿ ಪ್ರಾಣಾಯಾಮ ಅಂತಂದ್ರೆ ಆ ಪ್ರಾಣವಾಯುಗಳ ಮೇಲಿನ ಹಿಡಿತ. ಈ ಪ್ರಾಣವಾಯುಗಳು ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಕೂಡ ಪಂಚ ಪ್ರಾಣಗಳು ಅಂತ ನಾವು ನಮ್ಮ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇರುವಂತ ಮಾತು. ಈ ಪ್ರಾಣ ಹೃದಯದಲ್ಲಿರುತ್ತೆ, ಅಪಾನ ಗುದ ಪ್ರದೇಶದಲ್ಲಿರುತ್ತೆ, ಸಮಾನ ನಾಭಿ ದೇಶದಲ್ಲಿರುತ್ತೆ, ಉದಾನ ಕಂಠ ದೇಶದಲ್ಲಿರುತ್ತೆ, ಮತ್ತು ಇಡೀ ದೇಹದಲ್ಲಿ ವ್ಯಾಪಿಸಿರುವಂಥದ್ದು ಧ್ಯಾನ ಅಂತ ಕರೆಯಲ್ಪಡುತ್ತೆ. ಈ 5 ಕೂಡ ಪಂಚಪ್ರಾಣಗಳು. ಇಲ್ಲಿ ಅಪಾನೇ ಜುಹ್ವತಿ ಪ್ರಾಣಂ ಅಂತಂದ್ರೆ, ಕೆಲವು ಯೋಗಿಗಳು ಈ ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನ ಹೋಮ ಮಾಡ್ತಾರೆ ಅಂತಂದ್ರೆ, ಉಸಿರನ್ನ ಮೂಗಿನ ಮೂಲಕ ಒಳಕ್ಕೆ ಎಳೆದುಕೊಳ್ಳೋದಕ್ಕೆ ಶ್ವಾಸ ಅಂತ ಕರೀತಾರೆ, ಹೊರಕ್ಕೆ ಬಿಡೋದಕ್ಕೆ ನಿಶ್ವಾಸ ಅಥವಾ ಪ್ರಶ್ವಾಸ, ಈ 2 ಪದಗಳನ್ನ ಬಳಸ್ತಾರೆ. ಈ ಮೂಗಿನ ಮೂಲಕ ಒಳಕ್ಕೆ ಎಳೆದುಕೊಂಡ ಶ್ವಾಸ ಅಪಾನವಾಯು ಇರುವ ಸ್ಥಳವನ್ನ ಅಂದ್ರೆ ಗುದ ಪ್ರದೇಶವನ್ನ ಮುಟ್ಟೋದ್ರಿಂದ ಇದಕ್ಕೆ ಅಪಾನಗತಿ ಅಂತ ಕರೀತಾರೆ. ಅಂದ್ರೆ ಮೇಲಿನಿಂದ ಕೆಳಗೆ ಹೋಗುವಂತ ವಾಯು ಅಂತ. ಈ ಪ್ರಶ್ವಾಸ ವಾಯು ಹೃದಯದಲ್ಲಿರುವಂತಹ ಪ್ರಾಣವಾಯುವನ್ನ ಮುಟ್ಟಿ ಹೊರಕ್ಕೆ ಬರೋದ್ರಿಂದ ಅದಕ್ಕೆ ಪ್ರಾಣಗತಿ ಅಂತಲೂ ಕರೀತಾರೆ. ಇವೆಲ್ಲ ಯೋಗಶಾಸ್ತ್ರದಲ್ಲಿ ವಿಶೇಷವಾಗಿ ಪರಿಣತಿ ಹೊಂದಿರುವ ಜನ ಮಾತ್ರ ಸರಿಯಾಗಿ ಅನುಭವಕ್ಕೆ ತಂದುಕೊಂಡು ಹೇಳುವುದಕ್ಕೆ ಸಾಧ್ಯ. ಸೊ ಈ ಬರೀ ವ್ಯಾಖ್ಯಾನದಲ್ಲಿ ಇದನ್ನ ಹೇಳಿದ್ರೆ ಅಷ್ಟು ಪ್ರಯೋಜನ ಆಗೋದಿಲ್ಲ. ಅಂತಹ ಒಂದು ಕಷ್ಟಕರವಾದಂತಹ ಯೋಗವನ್ನ ಈ ಹಠಯೋಗಿಗಳು ತಮ್ಮ ಉಸಿರಿನ ಮೂಲಕ ಮಾಡ್ತಾರೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಅಪರೈ ಪ್ರಾಣ ಅಪಾನ ಗತಿ ಋತ್ವ ಪ್ರಾಣಾಯಾಮ ಪರಾಯಣ. ಯಾರಿಗೆ ಪ್ರಾಣಾಯಾಮದಲ್ಲಿ ವಿಶೇಷವಾದಂತಹ ಅನುಭವ ಇದೆಯೋ, ಅವರಿಗೆ ಗುರುಮುಖೇನ ಇದರ ಒಂದು ಸಂಪೂರ್ಣವಾದಂತಹ ಜ್ಞಾನ ಲಭಿಸಿದೆಯೋ, ತನ್ಮೂಲಕ ಅದನ್ನ ತಮ್ಮ ಕೈವಶ ಮಾಡಿಕೊಂಡಿರ್ತಾರೆಯೋ, ಅವರು ಇವುಗಳನ್ನ ತುಂಬಾ ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆಗೆ ತಂದುಕೊಂಡಿರ್ತಾರೆ. ಅಪಾನದಲ್ಲಿ ಪ್ರಾಣವನ್ನ ಇವರು ಆಹುತಿ ಕೊಡ್ತಾರೆ. ಪ್ರಾಣೇ ಅಪಾನಂ ತಥಾ ಅಪರೇ. ಈ ತರ ಒಂದಷ್ಟು ಜನ
ಪ್ರಾಣದಲ್ಲಿ ಅಪಾನವನ್ನ ಬಲಿ ಕೊಡ್ತಾರೆ. ಪ್ರಾಣ ಅಪಾನ ಗತಿ ಋತ್ವ, ಪ್ರಾಣ ಮತ್ತು ಅಪಾನ ಇವೆರಡನ್ನೂ ಕೂಡ ಅಂದ್ರೆ ಹೃದ್ದೇಶದಲ್ಲಿರುವಂತಹ ಪ್ರಾಣ ಮತ್ತು ಗುದ ಪ್ರದೇಶದಿಂದ ಬರುವಂತಹ ಮೇಲ್ಮುಖವಾಗಿ ಬರುವಂತಹ ವಾಯು ಇವೆರಡನ್ನೂ ಕೂಡ ಯಾರು ತಡೆ ಹಿಡ್ಕೊಂಡು ಕುಂಭಕದ ರೀತಿಯ ತಡೆ ಹಿಡ್ಕೊಂಡು ಇರ್ತಾರೆಯೋ ಆ ರೀತಿಯಲ್ಲಿ ಈ ಯತಿಗಳು ಅಂದ್ರೆ ಯೋಗಿಗಳು ಅದರ ಮೂಲಕ ಈ ಆರಾಧನೆಯನ್ನ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಾಹ. ತುಂಬಾ ವಿಶೇಷವಾದಂತಹ ಮಾತಿದು. ಅಪರೇ ಉಳಿದವರು ನಿಯತ ಆಹಾರ, ತುಂಬಾ ವಿಶೇಷವಾದ ರೀತಿಯಲ್ಲಿ ಆಹಾರವನ್ನ ತೆಗೆದುಕೊಳ್ಳೋರು. ಅದಕ್ಕೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಪ್ರಸಿದ್ಧವಾಗಿದೆ. ದ್ವೌಭಾಗೌ ಪೂರಯೇತ್ ಅನ್ನಂ. ನಮ್ಮ ಹೊಟ್ಟೆಯನ್ನ ನಮಗೆ ಹಸಿವಾದಾಗ, ಯಾವ್ಯಾವಾಗ್ಲೂ ಅಲ್ಲ, ದಿನಕ್ಕೆ ಒಮ್ಮೆ ಅಥವಾ 2 ಸರ್ತಿ ದ್ವೌಭಾಗೌ ಪೂರಯೇತ್ ಅನ್ನಂ, ಹೊಟ್ಟೆಯ 2 ಭಾಗ ಮಾತ್ರ ಆಹಾರದಿಂದ ಕೂಡಿರ್ಬೇಕು. ಇಲ್ಲಿ ಅನ್ನಂ ಅಂತಂದ್ರೆ ಆಹಾರ ಅಂತ ತಗೋಬೇಕು. ತೋಯೇನ ಏಕಂ ಪ್ರಪೂರಯೇತ್, ನೀರಿನಿಂದ ಉಳಿದ ಅರ್ಧ ಭಾಗ ಅಂದ್ರೆ ಕಾಲು ಭಾಗ ನೀರಿನಿಂದ ಕೂಡಿರಬೇಕು. ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್, 4ನೆಯ ಭಾಗ ಗಾಳಿ ಆಡೋದಿಕ್ಕೋಸ್ಕರ ಅದನ್ನ ಹಾಗೆ ಬಿಟ್ಟಿರ್ಬೇಕು. ಹೀಗೆ ಯಾರು ಆಹಾರವನ್ನ ಸೇವಿಸ್ತಾರೆ ಅದು ನಿಯತ ಆಹಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದೆ ಕೃಷ್ಣ ಪರಮಾತ್ಮ ಹೇಗೆ ನಾವು ಸಾಧನೆಯನ್ನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತನೋ ಸಂದರ್ಭದಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು ಯುಕ್ತ ಜ್ಞಾನಾವಬೋಧಸ್ಯ ಯೋಗೋ ಭವತಿ ದುಃಖ ಅನ್ನೋ ಮಾತನ್ನ ಹೇಳ್ತಾನೆ. ಅದಕ್ಕೆ ಪೂರಕವಾದಂತಹ ಮಾತು ಈ ಆಯುರ್ವೇದದ ಸಂಗತಿ. ದ್ವೌಭಾಗೌ ಪೂರಯೇತ್ ಅನ್ನಂ ತೋಯೇನ ಏಕಂ ಪ್ರಪೂರಯೇತ್ ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್. ತುಂಬಾ ಸುಂದರವಾದಂತಹ ಮಾತು ಇದು. ಈ ಒಂದು ಸಂದರ್ಭದಲ್ಲಿ ಈ 30ನೇ ಶ್ಲೋಕಕ್ಕೆ ಪೂರಕವಾದದ್ದು. ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಇಲ್ಲಿ ಪ್ರಾಣವನ್ನ ಪ್ರಾಣದಿಂದ ಅಂತಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ 5 ವಾಯುಗಳಿಗೆ ಪ್ರಾಣಗಳಿಗೆ ಪಂಚ ಪ್ರಾಣಗಳು ಅಂತ ಕರಿತೀವಿ. ಇವುಗಳನ್ನ ಯಾವುದೇ ರೀತಿಯಲ್ಲಿಯೂ ಜಯಿಸೋದು ಕಷ್ಟ. ಅವುಗಳ ಮೂಲಕವೇ ನಾವು ಜಯಿಸಬೇಕಾಗತ್ತೆ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಸರ್ವೇಪ್ಯೇತಿ ಯಜ್ಞವಿದಃ, ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಯಜ್ಞಗಳನ್ನ ಸಾಧಿಸುವುದರಲ್ಲಿ ಮಾಡುವುದರಲ್ಲಿ ಸಿದ್ಧರಾಗಿದ್ದಾರೆ. ವಿದಃ ತಿಳ್ಕೊಂಡಿದ್ದಾರೆ, ಯಜ್ಞ ವಿದಃ ಅಂತಹವರು ಯಜ್ಞ ಕ್ಷಪಿತ ಕಲ್ಮಷಾಹ ಕಶ್ಮಲಾಹ. ಯಜ್ಞ ಕ್ಷಪಿತ, ಯಜ್ಞದಿಂದ ಯಜ್ಞಗಳನ್ನ ಮಾಡುವುದರ ಮೂಲಕ ಅವರ ಮಲಿನತೆ ಎಲ್ಲ ಕೊಳೆಯೆಲ್ಲ ಸಂಪೂರ್ಣವಾಗಿ ತೊಳೆದು ಹೋಗಿದೆ, ಸಂಪೂರ್ಣವಾಗಿ ನಾಶವಾಗಿದೆ. ಇದು ಈ ಬೇರೆ ಬೇರೆ ರೀತಿಯ ಯಜ್ಞ ಕರ್ಮಗಳನ್ನ ಕುರಿತು ಕೃಷ್ಣ ಪರಮಾತ್ಮ ಹೇಳುವಂತ ಮಾತು. ತುಂಬಾ ವಿಶೇಷವಾದಂತಹ ಶ್ಲೋಕಗಳಿವು. ಅಂದ್ರೆ ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೆ ವಿಭಿನ್ನವಾದಂತಹ ಒಂದು ಅರ್ಥವನ್ನ ಸಂಯೋಜನೆ ಮಾಡಿ ಆ ದ್ರವ್ಯ ಯಜ್ಞ ಅನ್ನುವುದು ಯಾವುದಿದೆ ಅದನ್ನ ಮಾಡಿ ಸಂತೋಷ. ಯಾಕಂತಂದ್ರೆ ಯಜ್ಞಚಕ್ರ ಆದ್ದರಿಂದ ಅದನ್ನ ಉಳಿಸ್ಕೊಂಡು ಬರ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಆದ್ರೆ ಅದಕ್ಕಿಂತಲೂ ಉತ್ತಮವಾದಂತಹ ವ್ಯಕ್ತಿಯ ನೆಲೆಯಲ್ಲಿ ಮಾಡಬಹುದಾದಂತಹ ಯಜ್ಞಗಳು ಬೇರೆ ಇವೆ. ಈ ಯಜ್ಞಗಳನ್ನು ನೀವು ಸಾಧಿಸಿದರೆ ಹಂತ ಹಂತವಾಗಿ ನೀವು ಮೇಲೆ ಏರೋದಕ್ಕೆ ತುಂಬಾ ಸುಲಭವಾಗುತ್ತೆ. ಮತ್ತೆ ಆ ಪರಾಕಾಷ್ಠಾ ಸ್ಥಿತಿಯನ್ನ, ಅಂದ್ರೆ ಯಾವುದನ್ನ ನೋಡಿ ನೀವು ಮತ್ತೆ ಈ ಜಗತ್ತಿಗೆ ಹಿಂತಿರುಗಿ ಬಂದರೂ ಕೂಡ
ನಿಮಗೆ ಅದರ ಯಾವುದೇ ತಲ್ಲಣಗಳು ಉಂಟಾಗೋದಿಲ್ಲವೋ ಅಂತಹ ಒಂದು ಸ್ಥಿತಿಯನ್ನು ನೀವು ಸೇರಬಹುದು. ಅದಕ್ಕೋಸ್ಕರ ಈ ಯಜ್ಞಗಳ ಮೂಲಕ ನೀವು ಆತ್ಮ ಸಾಕ್ಷಾತ್ಕಾರವನ್ನ ಪಡೀಬಹುದು ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾರೆ. ತುಂಬಾ ಉತ್ತಮವಾದಂತಹ ಶ್ಲೋಕಗಳು. ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಾಹ. ಕಲ್ಮಷ ಕಶ್ಮಲ ಎರಡೂ ಕೂಡ ಒಂದೇ ಅರ್ಥ. ಆದ್ರೆ ಕಶ್ಮಲ ಅಂತ ಅನ್ನೋದು ಮೂಲ ಪದ, ಕಲ್ಮಷ ಅಂತ ಅನ್ನೋದು ಅರ್ಥ ವಿಪರ್ಯಯದಿಂದ ಬಂದಿರುವಂತಹ ಒಂದು ಪದ. ನಾರಿಕೇಲ ನಾಲಿಕೇರ ಎರಡೂ ಒಂದೇ, ಆದ್ರೆ ಅಲ್ಲೂ ಕೂಡ ಇಂತಹದೇ ಒಂದು ವರ್ಣ ವ್ಯತ್ಯಯ ಆಗಿದೆ. ಇದನ್ನ ಯಾಸ್ಕಾಚಾರ್ಯರು ಸುಮಾರು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿಯೇ ತಮ್ಮ ಗ್ರಂಥದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಈ ತರ ವರ್ಣ ವ್ಯತ್ಯಯಗಳಾಗುತ್ತೆ, ಆದ್ರಿಂದ ಕೆಲವು ಪದಗಳು ಬೇರೆ ಬೇರೆ ರೀತಿಯಲ್ಲಿ ರೂಪುಗೊಳ್ಳುತ್ತವೆ ಅನ್ನೋ ಮಾತನ್ನು. ಸೊ ಹೀಗಾಗಿ ನಮಗೆ ತುಂಬಾ ವಿಶಿಷ್ಟವಾದಂತಹ ಒಂದು ಪರಂಪರೆ ಇದೆ. ಭಾಷಾಶಾಸ್ತ್ರದಲ್ಲಿ ಆಗ್ಲಿ, ಭಾಷಾ ಶುದ್ಧಿಯ ಬಗ್ಗೆ ಆಗ್ಲಿ ತುಂಬಾ ವಿಶೇಷವಾದಂತಹ ಒಂದು ಸಂಸ್ಕೃತಿ ಇನ್ನೊಂದು. ಇಲ್ಲಿ ಕೃಷ್ಣ ಪರಮಾತ್ಮನ ಈ ಶ್ಲೋಕ ಈ ಯಜ್ಞಗಳ ಬಗ್ಗೆ ಅವನು ಹೇಳಿರುವಂತಹ ಈ ಮಾತುಗಳು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಆತ್ಮ ವಿಕಸನಕ್ಕೋಸ್ಕರ ತಾನು ಇರುವ ಕಡೆಯಲ್ಲಿಯೇ ಈ ಯಜ್ಞಗಳನ್ನ ಮಾಡಿಕೊಳ್ಳಬಹುದು. ಇದಕ್ಕಾಗಿ ಯಾವುದೇ ರೀತಿಯ ದ್ರವ್ಯ ವ್ಯಯವನ್ನ ಮಾಡುವ ಅವಶ್ಯಕತೆ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅವನು ಮಾಡಿಕೊಳ್ಳಲೇಬೇಕಾದಂತಹ ವಿಷಯ. ಮುಂದೆ ಇನ್ನೊಂದ್ ಕಡೆ ಹೇಳ್ತಾನೆ ಅವನು, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಪ್ರತಿಯೊಬ್ಬ ವ್ಯಕ್ತಿಗೂ ತಾನೇ ಅವನ ಬಂಧು, ತಾನೇ ತನಗೆ ಶತ್ರು ಅನ್ನೋ ಮಾತನ್ನ ಹೇಳ್ತಾನೆ. ಯಾಕೆ ಅಂತಂದ್ರೆ ನಾವು ಉದ್ಧಾರ ಮಾಡಿಕೊಳ್ಳಬೇಕಾದ್ರೂ ಕೂಡ ನಮ್ಮಿಂದಲೇ ನಮ್ಮ ಉದ್ಧಾರ ಸಾಧ್ಯ. ಬೇರೆಯವರು ಬಂದು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದ್ಧರೇದ್ ಆತ್ಮನಾತ್ಮಾನಂ, ಆ ಮಾತನ್ನು ಕೂಡ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹೀಗೆ ಆತ್ಮೋದ್ಧಾರಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯಾವ ದಾರಿಯನ್ನ ಹಿಡಿಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ತುಂಬಾ ಸುಂದರವಾಗಿ ಹೇಳ್ಕೊಟ್ಟಿದ್ದಾನೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಕ್ತಾಯಗೊಳಿಸೋಣ. ಗೀತಾ ಪಾರಾಯಣ ಅವಸಾನ ಶ್ಲೋಕಗಳನ್ನ ಪಠಿಸಿ ಇಂದಿನ ಈ ಉಪನ್ಯಾಸವನ್ನ ಮುಕ್ತಾಯಗೊಳಿಸ್ತೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮ ತತ್ವೋಪದೇಶಾತ್ ಯಸ್ ಸರ್ವಾತ್ಮ ಪ್ರಪುಂತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.